ವೆಲ್ಕಮ್ ಆಲ್. ಈ ಪಾಠದಲ್ಲಿ ಕಂಟಿನ್ಯೂಟಿ ಡಿಫರೆನ್ಷಿಯಬಿಲಿಟಿ ಪಾಠದ 5 ಮಾರ್ಕ್ಸ್ ಕ್ವೆಶನ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ 5 ಮಾರ್ಕ್ಸ್ ಕ್ವೆಶನ್ ಗಳನ್ನು ಡಿಸ್ಕಸ್ ಮಾಡ್ತಿದ್ದೀವಿ ಇಲ್ಲಿಗೆ. ಅಂಡ್ ಇದ್ರಲ್ಲಿ ಮಾಡೆಲ್ ಕ್ವೆಶನ್ ಪೇಪರ್ ಕ್ವೆಶನ್ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಕಂಟಿನ್ಯೂಟಿ ಮೇಲೂ 5 ಮಾರ್ಕ್ಸ್ ಕೇಳಿದ್ದಾರೆ ಮಾಡೆಲ್ ಕ್ವೆಶನ್ ಪೇಪರ್ ಅಲ್ಲಿ, ಹಾಗಾಗಿ ಅದನ್ನು ಸೇರಿಸ್ಕೊಂಡಿದ್ದೀನಿ. ಇದು ನಿಮ್ಮ ಮೊದಲನೇ ಪ್ರಶ್ನೆ. ಇದರಲ್ಲಿ ಆಕ್ಚುಲಿ ಇದ್ರ 5 ಮಾರ್ಕ್ಸ್ ಈಚ್ ಕ್ವೆಶನ್ ಒಂದಷ್ಟು ಫಾರ್ಮುಲಾಸ್ ಗಳು ಗೊತ್ತಿರ್ಬೇಕಾಗತ್ತೆ ನಮಗೆ. ವಿತೌಟ್ ಫಾರ್ಮುಲಾಸ್ ಮಾಡಕ್ ಆಗೋದಿಲ್ಲ. ಈಗ ಇದ್ರಲ್ಲಿ ಮಾಡಕ್ಕೆ ನಿಮಗ್ ಗೊತ್ತಿರ್ಬೇಕಾಗಿರೋ ಫಾರ್ಮುಲಾ ಡಿರೈವೇಟಿವ್ ಆಫ್ ಇ ಪವರ್ ಎ ಎಕ್ಸ್ ಅಂಡ್ ಎ ಇಸ್ ಎನಿ ಕಾನ್ಸ್ಟೆಂಟ್, ಇಟ್ ಕ್ಯಾನ್ ಬಿ ಎನಿ ರಿಯಲ್ ನಂಬರ್ ದೇರ್. ವಾಟ್ ಇಸ್ ಇ ಪವರ್ ಎ ಎಕ್ಸ್ ಅಂದ್ರೆ ಎ ಹೊರಗೆ ಇಟ್ಕೊಳ್ರೆ ಇ ಪವರ್ ಎ ಎಕ್ಸ್ ಹಂಗೆ ಬರೀರಿ. ಇಟ್ ಇಸ್ ಎ ಇಂಟು ಇ ಪವರ್ ಎ ಎಕ್ಸ್. ಇದು ನನಗೆ ಕೊಟ್ಟಿರುವಂತದ್ದು ಪ್ರಿಂಟಿಂಗ್ ಎರರ್ ಆಗಿದೆ. ಇಟ್ ಶುಡ್ ಬಿ y equals. So let us start your solution. ಅವರು y ಕೊಟ್ಟಿದ್ದಾರೆ. y is 3 e power 2x plus 2 e power 3x. ಈಗ ಫಸ್ಟ್ ಡಿಫ್ರೆನ್ಶಿಯೇಟ್ ಮಾಡೋಣ. I'm going to differentiate with respect to x. So dy by dx ನಿಮ್ಮ ಬಲಗಡೆ ಈಗಾಗಲೇ ಹೇಳಿರೋ ಫಾರ್ಮುಲಾ ಬಳಸ್ಕೊಂತೀನಿ. 3 ಹಂಗೆ ಇಡ್ತೀನಿ. ಇ ಪಾರ್ 2x, ಇ ಪಾರ್ ಎಕ್ಸ್ ಹೇಳದ್ನಲ್ಲ, ಎ ಇಂಟು ಇ ಪಾರ್ ಎಕ್ಸ್. ಇಲ್ಲ ಆದ್ರೆ ಇ ಪಾರ್ 2x ಆದ್ರೆ 2 ಇಂಟು ಇ ಪಾರ್ 2x. ನೆಕ್ಸ್ಟ್ ಸಿಮಿಲರ್ಲಿ 2 ಇಂಟು ಇ ಪಾರ್ 3x ಬರ್ತಿದೆಯಲ್ವಾ, ಅದೇ ಫಾರ್ಮುಲಾ ಬಳಸಿದ್ರೆ 3 ಇಂಟು ಇ ಪಾರ್ 3x. ನಮ್ಮ dy by dx 6 e power 2x 6 e power 3x. ಈಗ ಏನ್ ಮಾಡ್ತೀನಿ ನಾನು, ಇದು ಒಮ್ಮೆ dy by dx ಆಗಿದೆ. ಈಗ ಮತ್ತೊಮ್ಮೆ ಡಿಫ್ರೆನ್ಶಿಯೇಟ್ ಮಾಡ್ತೀನಿ. ಸೊ ದಟ್ ಐ ಗೆಟ್ ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಡಿ ಸ್ಕ್ವೇರ್ y by dx ಸ್ಕ್ವೇರ್ ಅಂತ ಸಿಗೋದಿಕ್ಕೆ. ಸೊ ಡಿಫ್ರೆನ್ಶಿಯೇಟಿಂಗ್ ಅಗೇನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಏನಾಗುತ್ತಿದು, ಡಿರೈವೇಟಿವ್ ಆಫ್ dy by dx equals derivative of 6 e power 2x plus 6 e power 3x. ಇದೇನಾಗುತ್ತೆ, ಎಡಗಡೆ ಇದನ್ನ ಫಸ್ಟ್ ಆರ್ಡರ್ ಡಿರೈವೇಟಿವ್ ಅಂತೀವಿ. ಇದನ್ನ ಮತ್ತೊಮ್ಮೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಬರೋದು ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಡಿ ಸ್ಕ್ವೇರ್ y by dx ಸ್ಕ್ವೇರ್ ಈಕ್ವಲ್ಸ್. ಈಗ ಬಲಗಡೆ ಫಾರ್ಮುಲಾ ಬಳಸೋದು 6 ಕಾನ್ಸ್ಟೆಂಟ್ ಹಂಗೆ ಇಟ್ಕೊಳ್ರಿ. ಡಿರೈವೇಟಿವ್ ಆಫ್ ಇ ಪಾರ್ 2x ಇರತ್ತಲ್ವಾ, ಇದೇ ಫಾರ್ಮುಲಾ ಬಳಸ್ಕೊಂಡು ಇ ಪಾರ್ 2x ಗೆ ನಾನು ಬರೀಬಹುದು 2 ಇಂಟು ಇ ಪಾರ್ 2x ಪ್ಲಸ್ ಇಲ್ಲಿಗೆ ಏನ್ ಮಾಡೋಣ, 6 ಕಾನ್ಸ್ಟೆಂಟ್ ಹಾಗೆ ಇಟ್ಕೊಳ್ರಿ. ಇ ಪಾರ್ 3x ಡಿರೈವೇಟಿವ್ ಇದೆಯಲ್ಲ, ರೈಟ್ ಇಟ್ ಆಸ್ 3 ಇಂಟು ಇ ಪಾರ್ 3x. ಸೊ ಇಲ್ಲೇನಾಗುತ್ತೆ, ಡಿ ಸ್ಕ್ವೇರ್ y by dx ಸ್ಕ್ವೇರ್ 12 e power 2x plus 18 e power 3x. ಇದು ನನಗೆ ಬೇಕಾಗಿರುವಂತ dy by dx ಡಿ ಸ್ಕ್ವೇರ್ y by dx ಸ್ಕ್ವೇರ್ ಕಂಡುಹಿಡಿದಿದ್ದೀನಿ. ಈಗ ನಾನು ಇದನ್ನ ತೋರಿಸ್ಬೇಕು ಇದು ಈಕ್ವಲ್ ಆಗುತ್ತೆ ಅಂತ. ಸೊ ಎಲ್ ಎಚ್ ಎಸ್ ತಗೊಳ್ಳೋಣ. ಟೇಕ್ ಯು ಎಲ್ ಎಚ್ ಎಸ್. ಅಲ್ಲಿ ಎಲ್ ಎಚ್ ಎಸ್ ತಗೊಂತಾ ಇದೀನಿ, ಈಕ್ವಲ್ 0 ಬರೀಬಾರ್ದು. ಎಲ್ ಎಚ್ ಎಸ್ ಈಕ್ವಲ್ಸ್ ಆರ್ ಎಚ್ ಎಸ್ ಅಂತ ಕೊನೆಗೆ 0 ಬರ್ಬೇಕು ಅಲ್ಲಿಗೆ. ಈಗ ನಿಮಗ್ ಬಂದಿರೋ ಡಿ ಸ್ಕ್ವೇರ್ y by dx ಸ್ಕ್ವೇರ್ ಸಬ್ಸ್ಟಿಟ್ಯೂಟ್ ಮಾಡ್ರಿ. ನೆಕ್ಸ್ಟ್ -5 ಇಂಟು, ಈಗ dy by dx ನನಗೇನಿದೆ ಅಲ್ವಾ, ಸಬ್ಸ್ಟಿಟ್ಯೂಟ್ ಯಾ 6 ಇಂಟು ಇ ಪಾರ್ 2x 6 ಇಂಟು ಇ ಪಾರ್ 3x ಪ್ಲಸ್ ಈಗ 6 ಇಂಟು y ಇದೆ, ನಮಗ್ y ಇಲ್ಲಿ ಕೊಟ್ಟಿದ್ದಾರೆ. ಸೊ ರೈಟ್ y 3 e power 2x ಪ್ಲಸ್ 2 e power 3x. ಇನ್ನು ಈ ಬ್ರಾಕೆಟ್ಗಳನ್ನು ಓಪನ್ ಮಾಡುವಂಥದ್ದು.
ಇಲ್ಲೇ ಬ್ರಾಕೆಟ್ ಓಪನ್ ಮಾಡಿದ್ರೆ -30 5 6 30 e ಪವರ್ 2x ಹಂಗೆ -5 ಇಂಟು +6 -30 e ಪವರ್ 3x. Now multiplying 6 3s are 18 e power 2x. Now multiply 6 2s are 12 e power 3x. ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. ನಾವು look at your e power 2x ಗಳನ್ನು ಗುರುತಿಡ್ರಿ. 12 e power 2x -30 e power 2x and plus 18 e power 2x. 12 e power 2x plus 18 e power 2x ಸೇಮ್ ಸೈನ್ ಇದೆ, ಪಾಸಿಟಿವ್ ಇದೆ. ಆಡ್ ಮಾಡಿದ್ರೆ 12 18 30 ಆಗತ್ತೆ. 30 e power 2x. ಐ ಹ್ಯಾವ್ ಎ ನೆಗೆಟಿವ್ ಸೈನ್ ಇಂದ ಒಂದಿದೆ, ಇಲ್ಲೇ ಬರ್ಕೋಣ -30 e power 2x. ಈಗ ಹಂಗೆ ಇದಕ್ಕೂ ಆಗತ್ತೆ. ನಿಮ್ಮ e power 3x ಟರ್ಮ್ಗಳನ್ನು ಗುರ್ತಿಡ್ರಿ. 18 e power 3x -30 e power 3x plus 12 e power 3x. ಇಲ್ಲಿಗೂ ಅಷ್ಟೇ +18 e power 3x plus 12 e power 3x ಬೋತ್ ಆರ್ ಪಾಸಿಟಿವ್ ಸೈನ್. ಎರಡು ಆಡ್ ಮಾಡಿದ್ರೆ ಎಷ್ಟು e power 3x ಆಗುತ್ತೆ? +30 e power 3x and we have -30 e power 3x. So this cancel ಆಗತ್ತೆ, equals 0 and that is equal to RHS. ಈ ಸ್ಟೆಪ್ಪು ನೀವು ಬ್ರಾಕೆಟ್ ಓಪನ್ ಮಾಡಾದ್ಮೇಲೆ ಈ ಸ್ಟೆಪ್ಪು ನೆನಪಿನ ಬರ್ಕೊಡ್ರಿ. You have to write this step, then write 0, then LHS equals RHS, thus proved. So this is the question. ಈ ಮುಂದಿನ ಪ್ರಶ್ನೆ ಸಿಮಿಲರ್ ಕ್ವೆಶ್ಚನ್ ಅಂದಲ್ಲ, ಸಿಮಿಲರ್ ಕ್ವೆಶ್ಚನ್. ಇದು ಎರಡನೇ ಪ್ರಶ್ನೆ. ಬಟ್ ಇಲ್ಲಿ ಏನಾಗಿದೆ, e power mx ಕೊಟ್ಟಿದ್ದಾರೆ ನನಗೆ. I've been given my e power mx and b e power nx ಕೊಟ್ಟಿರುವಂಥದ್ದು. So right, so let's differentiate this with respect to x. with respect to ಯಾವ್ದ್ರ ಇಟ್ಕೊಂಡು ಮಾಡ್ತಿದೀವಿ ಅನ್ನೋದು ಇಂಪಾರ್ಟೆಂಟ್. ಈಗ dy by dx with respect to x ಆಗಿರೋದ್ರಿಂದ ಕೆಳಗೆ dx ಕೊಡ್ತಿದೆ. with respect to ಥೀಟಾ ಅಂತಿದ್ರೆ d by d ಥೀಟಾ ಹಾಕೊಂತೀವಿ. ಈಗ ಫಾರ್ಮುಲಾ ಹಿಂದೆನೂ ಹೇಳಿದ್ದೆ, ಡಿರೈವೇಟಿವ್ ಆಫ್ e power ax ಏನು ಅಂತ ಬರೆದ್ವಿ, a into e power ax. ಇಲ್ಲಿಗೆ ಅದೇ ಫಾರ್ಮುಲಾ ಬಳಸೋಣ. ಸೊ ಏನಾಗುತ್ತೆ, ಇದು a into ಡಿರೈವೇಟಿವ್ ಆಫ್ e power mx ಏನಾಗುತ್ತೆ, m into e power mx plus b ಡಿರೈವೇಟಿವ್ ಆಫ್ e power nx is n into e power nx. ಸೊ ನಾವು ಇದು dy by dx. ಈಗ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡೋಣ. ಡಿಫ್ರೆನ್ಶಿಯೇಟಿಂಗ್ again with respect to x. ನಿಮ್ಮ ಎಡಗಡೆ ಫಸ್ಟ್ ಆರ್ಡರ್ ಡಿರೈವೇಟಿವ್ ಅಂತೀವಿ dy by dx. ಅದನ್ನ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನನಗೇನ್ ಸಿಗುತ್ತೆ, ಸೆಕೆಂಡ್ ಆರ್ಡರ್ ಡಿರೈವೇಟಿವ್ d square y by dx square. ಅಂಡ್ ಇಲ್ಲಿ am ಕಾನ್ಸ್ಟೆಂಟ್ bn ಕಾನ್ಸ್ಟೆಂಟ್ಗಳವು, ಅದನ್ನ ಹಂಗೆ ಇಡೋಣ. am ಹಂಗೆ ಇಡ್ರಿ. ನಾವು ಡಿಫ್ರೆನ್ಶಿಯೇಟ್ e power mx ಏನಾಗಬೇಕು, m into e power mx ಪ್ಲಸ್ b into n ಕಾನ್ಸ್ಟೆಂಟ್ e power nx ಮಾಡಿದ್ರೆ n into e power nx. So it is my d square y by dx square, d square y by dx square. It is m into m is m square e power mx plus b n square e power nx. ಕೊಟ್ಟಿರುವಂತ ಈಕ್ವೇಶನ್ ಇಂದ LHS ತಗೋಣ. Take your LHS.
ಸಬ್ಸ್ಟಿಟ್ಯೂಟ್ ನಿಮ್ಮ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಏನ್ ಬಂದಿದೆ ಬರ್ಕೊಂಡ್ರೆ mn ಇಂಟು ವೈ, ಸಿಮಿಲರ್ಲಿ ನಿಮ್ಮ ವೈ ಏನಿರುತ್ತಲ್ವಾ ವೈ ಬರ್ಕೊಂಡಿದ್ದೀನಿ. ಬಟ್ ಬ್ರಾಕೆಟ್ ಹಾಕದೆ ಬರಿಬೇಡ್ರಿ. mn ಇಂಟು ವೈ ಏನ್ ಬರಿತಿದ್ದೀನಲ್ಲ ಇದು ಬ್ರಾಕೆಟ್ ಕೊಡ್ಬೇಕು. ಯಾವಾಗ 2 ಟರ್ಮ್ ಬರುತ್ತೆ, ಇದು 1 ಟರ್ಮು, ಇದು 2ನೇ ಟರ್ಮ್. ಎನಿ ಟೈಮ್ ಇಫ್ ಯು ಹ್ಯಾವ್ ಮೋರ್ ದೆನ್ 1 ಟರ್ಮ್ಸ್ ಯು ಹ್ಯಾವ್ ಟು ಪುಟ್ ಎ ಬ್ರಾಕೆಟ್. 2 ಟರ್ಮ್ಸ್ ಮಲ್ಟಿಪ್ಲೈಡ್ ಬೈ ಹೊರಗಿನ ಟರ್ಮ್ ಜೊತೆ ಮಲ್ಟಿಪ್ಲೈ ಮಾಡುವಾಗ ಬ್ರಾಕೆಟ್ ಕೊಡ್ರಿ. ಇನ್ನು ಇಲ್ಲಿ ಬ್ರಾಕೆಟ್ ಓಪನ್ ಮಾಡಿ ಕ್ಯಾನ್ಸಲ್ ಮಾಡಿ 0 ತರಬೇಕು. ಸೊ ಇಲ್ಲಿಗೆ ಬರೆಯೋ ಟರ್ಮ್ಗೆ ಒಂದು ಶಾರ್ಟ್ ಮೆಥಡ್ ಹೇಳ್ತೀನಿ. ನೀವು ಯಥಾ ಪ್ರಕಾರ ಏನ್ ಬ್ರಾಕೆಟ್ ಓಪನ್ ಮಾಡಬೇಡ್ರಿ. ಇಲ್ಲಿ ಬರುವಂತ ಟರ್ಮ್ ಇಷ್ಟೇ ಇರುತ್ತೆ. ಒಟ್ಟು 8 ಟರ್ಮ್ ಬರುತ್ತೆ. ದಿಲ್ ಬಿ 8 ಟರ್ಮ್ಸ್. ಔಟ್ ಆಫ್ ಯೋರ್ 8 ಟರ್ಮ್ಸ್ 4 ಟರ್ಮ್ ಪಾಸಿಟಿವ್ ಇರುತ್ತೆ. 4 ಟರ್ಮ್ಸ್ ವಿಲ್ ಬಿ ಪಾಸಿಟಿವ್, 4 ಟರ್ಮ್ಸ್ ವಿಲ್ ಬಿ ನೆಗೆಟಿವ್. ಅಂಡ್ 4 ಟರ್ಮ್ಸ್ ಸೇಮ್ ಇರುತ್ತೆ. ಇಲ್ಲಿ ಏನ್ 4 ಟರ್ಮ್ ಬರ್ದಿದ್ದೀನೋ ಅದೇ ಟರ್ಮ್ ಇಲ್ಲೂ ಬರೀತೀನಿ, ಬಟ್ ಚಿಹ್ನೆ ಬದಲಾಗುತ್ತೆ. ಅದು ಕ್ಯಾನ್ಸಲ್ ಆಗಿ 0 ಕೊಡುತ್ತೆ ನನಗೆ. ಸೊ ಏನದು ನನ್ನ 4 ಟರ್ಮ್ಸ್? ವಾಟ್ ಆಲ್ ದ 4 ಟರ್ಮ್ಸ್ ವಿಚ್ ಐ ವಿಲ್ ಬಿ ರೈಟಿಂಗ್ ಹಿಯರ್? ಒಂದು ನಿಮ್ಮ ಎ ಎಂ ಸ್ಕ್ವೇರ್ ಇ ಪವರ್ ಎಂ ಎಕ್ಸ್, ಇನ್ನೊಂದು ಎ ಎನ್ ಸ್ಕ್ವೇರ್ ಇ ಪವರ್ ಎನ್ ಎಕ್ಸ್, ಇನ್ನೊಂದು ಎ ಎಂ ಎನ್, ಐ ಆಮ್ ಸಾರಿ, ದಿಸ್ ಇಸ್ ಬಿ ಎನ್ ಸ್ಕ್ವೇರ್. ನೆಕ್ಸ್ಟ್ ಎ ಎಂ ಎನ್ ಇ ಪವರ್ ಎಂ ಎಕ್ಸ್, ಬಿ ಎಂ ಎನ್ ಇ ಪವರ್ ಎನ್ ಎಕ್ಸ್. ಇದೇನ್ ಪಾಸಿಟಿವ್ ಇರುತ್ತಲ್ವಾ ಅದೇ ಇಲ್ಲಿ ನೆಗೆಟಿವ್ ಬರುತ್ತೆ. ಸೊ ಕೀಪ್ ದಿಸ್ ಇನ್ ಮೈಂಡ್. ಎ ಎಂ ಸ್ಕ್ವೇರ್ ಇ ಪವರ್ ಎಂ ಎಕ್ಸ್, ಬಿ ಎನ್ ಸ್ಕ್ವೇರ್ ಇ ಪವರ್ ಎನ್ ಎಕ್ಸ್, ಎ ಎಂ ಎನ್ ಬಿ ಎಂ ಎನ್. ಇದು ಎ ಎಂ ಎನ್ ಇ ಪವರ್ ಎಂ ಎಕ್ಸ್, ಬಿ ಎಂ ಎನ್ ಇ ಪವರ್ ಎನ್ ಎಕ್ಸ್. ಆ ಎಂ ಎಕ್ಸ್ ಎನ್ ಎಕ್ಸ್ ಅನ್ ಕನ್ಫ್ಯೂಷನ್ಗೆ ಹೋಗ್ಬೇಡ್ರಿ. ಇ ಪವರ್ ಎಂ ಎಕ್ಸ್ ಎ ಜೊತೆ ಇರೋದು. ಸೊ ಫಸ್ಟ್ 4 ಟರ್ಮ್ಸ್ ಎ ಎಂ ಸ್ಕ್ವೇರ್ ಇ ಟು ದಿ ಪವರ್ ಎಂ ಎಕ್ಸ್ ಪ್ಲಸ್ ಬಿ ಎನ್ ಸ್ಕ್ವೇರ್ ಇ ಪವರ್ ಎನ್ ಎಕ್ಸ್. ನಿಮ್ಗೆ ಅಷ್ಟಿದು ಕನ್ಫ್ಯೂಷನ್ ಆದ್ರೆ ನಿಮ್ಮ ವೈ ಒಮ್ಮೆ ನೋಡ್ಕೊಂಡ್ಬಿಡ್ರಿ. ಎ ಇ ಪವರ್ ಎಂ ಎಕ್ಸ್, ಬಿ ಇ ಪವರ್ ಎನ್ ಎಕ್ಸ್ ಇದೆ. ಸೊ ಇದಕ್ಕೊಂದು ಎಂ ಸ್ಕ್ವೇರ್ ಹಾಕಿದ್ದೀನಿ, ಇಲ್ಲಿಗೊಂದು ಎನ್ ಸ್ಕ್ವೇರ್ ಕೊಟ್ಟಿರ್ತೀನಿ. ಈಗ ನೆಕ್ಸ್ಟ್ 2 ಬರೆಯೋದು ಬಹಳ ಈಸಿ. ಸೇಮ್ ಇದ್ರಕ್ಕೆ ಎ ಇಂಟು ಎಂ ಎನ್ ಇ ಪವರ್ ಎಂ ಎಕ್ಸ್ ಪ್ಲಸ್ ಬಿ ಎಂ ಎನ್ ಇ ಪವರ್ ಎನ್ ಎಕ್ಸ್. ಡೋಂಟ್ ಬಿ ಇ ಪವರ್ ಎನ್ ಎಕ್ಸ್ ಬರಬೇಕು. ಈಗ ಇದೇ ಟರ್ಮ್ಗಳನ್ನ ಚಿಹ್ನೆ ಬದಲಾಯಿಸಿ ಕೆಳಗೆ ಬರೀರಿ, ಅಥವಾ ಮುಂದೆ ಎಲ್ಲಿ ನಿಮ್ಮ ಬುಕ್ಕಲ್ಲಿ ಜಾಗ ಇದ್ರೆ ಬರೀಬಹುದು. ದಟ್ ಈಸ್ ಆಲ್ ಯು ಹ್ಯಾವ್ ಟು ರಿಮೆಂಬರ್. ನೀವು ಯಥಾ ಪ್ರಕಾರ ಬ್ರಾಕೆಟ್ ಓಪನ್ ಮಾಡಿದ್ರೆ ಒಮ್ಮೊಮ್ಮೆ ಸರಿಯಾಗಿ ಮಾಡಿರೋದಿಲ್ಲ, ಅದು ಮಾರ್ಕ್ಸ್ ಹೊಟ್ಟೋಗುತ್ತೆ. ಬೆಟರ್ ರಿಮೆಂಬರ್ ದಿಸ್ ಅಂಡ್ ಕ್ಯಾನ್ಸಲ್ ಇಟ್. ಸೇಮ್ ಟರ್ಮ್ ವಿತ್ ಆಪೋಸಿಟ್ ಸೈನ್ ಇರುವಂಥದ್ದು ಆಗ ಕ್ಯಾನ್ಸಲ್ ಆಗುತ್ತೆ. ನಮಗೆ ಬೇಕಿರೋದು ಅಂತದ್ದೇ ಕ್ಯಾನ್ಸಲ್ ಆಗ್ಬೇಕು. ನನಗೆ ಕ್ಯಾನ್ಸಲ್ ಆಗಿ ಇನ್ನೇನ್ ಆಗ್ಬೇಕದು? ದಟ್ ಶುಡ್ ಗೋ ಟು, ಇಟ್ ಶುಡ್ ಬಿಕಮ್ 0. ಎಲ್ಲ ಕ್ಯಾನ್ಸಲ್ ಆಯ್ತು, 0 ಆಯ್ತು, ಆರ್ ಎಚ್ ಎಸ್ ಅಂತ ಬಂತು. ಸೊ ವಿ ರೈಟ್ ದಸ್ ರೂಟ್. ಗೋ ಟು ನೆಕ್ಸ್ಟ್ ಕ್ವೆಶನ್. ಮುಂದಿನ ಪ್ರಶ್ನೆಗೆ ಬೇಕಾಗಿರುವಂಥದ್ದು 2 ಫಾರ್ಮುಲಾ ಬೇಕು ನನಗೆ. ಬಿಫೋರ್ ದಟ್ ಒಂದು ನೆನಪಿಸ್ಬಿಡ್ತೀನಿ. ಯು ನೋ ಆಲ್ರೆಡಿ ವಾಟ್ ಇಸ್ ಡಿರೈವೇಟಿವ್ ಆಫ್ ಕಾಸ್ ಎಕ್ಸ್ ಗೊತ್ತಲ್ವಾ? ವಾಟ್ ಇಸ್ ಡಿರೈವೇಟಿವ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ಅಂಡ್ ಯು ನೋ ವಾಟ್ ಇಸ್ ಡಿರೈವೇಟಿವ್ ಆಫ್ ಲಾಗ್ ಎಕ್ಸ್ ಗೊತ್ತು, 1 by x. ಡಿರೈವೇಟಿವ್ ಆಫ್ ಸೈನ್ ಎಕ್ಸ್ ಗೊತ್ತು ನಮಗೆ, ಕಾಸ್ ಎಕ್ಸ್. ಇಲ್ಲಿಗೆ ನನಗೆ ಬೇಕಾಗಿರೋದು ಡಿರೈವೇಟಿವ್ ಆಫ್ ಕಾಸ್ ಆಫ್ ಲಾಗ್ ಎಕ್ಸ್, ಕಾಸ್ ಆಫ್ ಲಾಗ್ ಎಕ್ಸ್ ಇದರ ಫಾರ್ಮುಲಾ ಬೇಕು.
ಹಾಗೆ ಡಿರೈವೇಟಿವ್ ಆಫ್ ಸೈನ್ ಆಫ್ ಲಾಗ್ ಎಕ್ಸ್ ಇನ ಫಾರ್ಮುಲಾ ಬೇಕಾಗತ್ತೆ ನಮಗೆ. ಸೊ ಲೆಟ್ ಅಸ್ ರೈಟ್ ದಟ್. ಈ ಈ ಪಾಠದ 5 ಮಾರ್ಕಿನ ಪ್ರಶ್ನೆಗೆ ಮೇನ್ ಇಂಥ ಫಾರ್ಮುಲಾಸ್ಗಳು ನೆನಪಲ್ಲಿದ್ರೆ ಮಾಡ್ಕೊಬಹುದು. ಒಂದು ಫಸ್ಟ್ ಕ್ವೆಶನ್ ಈ ಪಾರ್ ಎ ಎಕ್ಸ್ ಇನ ಫಾರ್ಮುಲಾ, ಈ ಪ್ರಶ್ನೆಗಾದ್ರೆ ಇಂಥ ಫಾರ್ಮುಲಾಗಳು ನೆನಪಲ್ಲಿರ್ಬೇಕು. ಇದಕ್ಕೇನ್ ಮಾಡ್ರಿ, ಇದು ಫಂಕ್ಷನ್ ಒಳಗಿನ ಫಂಕ್ಷನ್, ಇದು ಔಟ್ಸೈಡ್ ಫಂಕ್ಷನ್ ಅಂತೀವಿ. ಡಿರೈವೇಟಿವ್ ಆಫ್ ಕಾಸ್ ಎಕ್ಸ್ ಸೈನ್ ಎಕ್ಸ್ ಅಂತ ಬರ್ದಿದ್ನಲ್ಲ, ಐ ಟೋಲ್ಡ್ ಯು ರೈಟ್, ಡಿರೈವೇಟಿವ್ ಆಫ್ ಕಾಸ್ ಎಕ್ಸ್ ಇಸ್ ಸೈನ್ ಎಕ್ಸ್, ಇದು ಫಾರ್ಮುಲಾ. ಬಟ್ ಕಾಸ್ ಎಕ್ಸ್ ಎಕ್ಸ್ ಸೈನ್ ಎಕ್ಸ್ ಬರುತ್ತೆ ಡಿರೈವೇಟಿವ್. ಕಾಸ್ ಆಫ್ ಲಾಗ್ ಎಕ್ಸ್ ಇತ್ತು ಅಂದ್ರೆ ಏನ್ ಮಾಡ್ಬೇಕಂದ್ರೆ, ವಾಟ್ ಶುಡ್ ಯು ಡೂ, ಯು ಶುಡ್ ಸೇ, ಐಮ್ ಸಾರಿ, ಐ ಮೇಡ್ ಎ ಮಿಸ್ಟೇಕ್ ಹಿಯರ್, ಇಟ್ ಶುಡ್ ಬಿ ಮೈನಸ್ ಸೈನ್ ಎಕ್ಸ್, ಮೈನಸ್ ಸೈನ್ ಎಕ್ಸ್. ಸೊ ಇಲ್ಲಿಗೆ ಏನ್ ಬರ್ಬೇಕು ನನಗೆ, ಮೈನಸ್ ಸೈನ್, ಇಲ್ಲಿಗೆ ಲಾಗ್ ಎಕ್ಸ್ ಇದೆ, ಎಕ್ಸ್ ಇಲ್ಲ, ಹಾಗಾಗಿ ವಿಲ್ ರೈಟ್ ಲಾಗ್ ಎಕ್ಸ್, ಮೈನಸ್ ಸೈನ್ ಆಫ್ ಲಾಗ್ ಎಕ್ಸ್ ಹಂಗೆ ಬರೀತೀನಿ. ಬಟ್ ವಾಟ್ ಡು ವಿ ಡೂ ವಿತ್, ಈಗ ಲಾಗ್ ಎಕ್ಸ್ ಏನ್ ಮಾಡ್ಬೇಕು, ಐ ಹ್ಯಾವ್ ಟು ಫೈಂಡ್ ಅಗೇನ್ ದ ಡಿರೈವೇಟಿವ್ ಆಫ್ ಲಾಗ್ ಎಕ್ಸ್. ಡಿರೈವೇಟಿವ್ ಆಫ್ ಲಾಗ್ ಎಕ್ಸ್ ಇಸ್ 1/x, ಹೀಗೆ ಬರೆಯುವಂಥದ್ದು. ಸೊ ಕಾಸ್ ಆಫ್ ಲಾಗ್ ಎಕ್ಸ್ ಅಂದ್ರೆ ಕಾಸಿನ ಡಿರೈವೇಟಿವ್ ಮೈನಸ್ ಸೈನ್ ಆಫ್ ಲಾಗ್ ಎಕ್ಸ್ ಹಂಗೆ ಬರೆದು ಇಂಟು ಡಿರೈವೇಟಿವ್ ಆಫ್ ಲಾಗ್ ಎಕ್ಸ್ ಹಾಕಿರ್ತೀನಿ. ಹಾಗೆ ನಿಮ್ಮ ಡಿರೈವೇಟಿವ್ ಆಫ್ ಸೈನ್ ಆಫ್ ಲಾಗ್ ಎಕ್ಸ್ ಏನು ಅಂತ ಕೇಳಿದಾಗ, just remember your derivative of sin x ಅಲ್ಲೇ ಹೇಳದ್ನಲ್ಲ, this is cos x. Derivative of sin x is cos x ಆದ್ರೆ sin of log x will be cos of log x into derivative of log x ಏನು 1/x. ಸೊ ಎರಡು ಫಾರ್ಮುಲಾ ನೆನಪಲ್ಲಿ ಇಡ್ಕೊಳ್ರಿ, ಈ ಪ್ರಶ್ನೆ ಮಾಡೋದು ಈಸಿ ಆಗತ್ತೆ ನನಗೆ. So take the y is given as 3. ಕ್ವಶನ್ ಅಲ್ಲಿ ಕೊಟ್ಟಿರೋದು ಹಂಗೆ ಬರ್ಕೊಂತ ಇದ್ದೀನಿ. ಈಗ ನೆಕ್ಸ್ಟ್ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಟು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು, ಇದು ಬಹಳ ಇಂಪಾರ್ಟೆಂಟ್. ವಿತ್ ರೆಸ್ಪೆಕ್ಟ್ ಟು ಏನು ಅಂತ ಹೇಳೋದು, ಎಕ್ಸ್ ವೈ ಥೀಟಾನ ಏನು ಅನ್ನೋದು. ಈ ಕಡೆ ಎಲ್ಲ ಬಲಗಡೆ ಎಲ್ಲ ವಿತ್ ಫಂಕ್ಷನ್ ಆಫ್ ಎಕ್ಸ್ ಇರೋದ್ರಿಂದ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತೀವಿ. ವೈ ಈಕ್ವಲ್ಸ್ ಯಾವಾಗ ಕೊಡ್ತಾರಲ್ಲ ಹಾಗೆಲ್ಲ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತಾನೆ ಹೇಳೋದು. y equals, so cos of log x ಈಗ ನಮಗ್ ಗೊತ್ತಿರುವಂತ ಫಾರ್ಮುಲಾ 3 ಕಾನ್ಸ್ಟೆಂಟ್ ಹಂಗೆ ಇಟ್ಕೊಳ್ರಿ. ಕಾಸ್ ಆಫ್ ಲಾಗ್ ಎಕ್ಸ್ ಹೇಳದ್ನಲ್ಲ, ಮೈನಸ್ ಸೈನ್ ಆಫ್ ಲಾಗ್ ಎಕ್ಸ್ ಇಂಟು 1/x, ನೆಗೆಟಿವ್ ಸೈನ್ ಬರ್ತಿದೆ, ಸೊ ಅಲ್ಲಿ ಬೆಟರ್ ಪುಟ್ ಎ ಬ್ರಾಕೆಟ್, ಮೈನಸ್ ಸೈನ್ ಆಫ್ ಲಾಗ್ ಎಕ್ಸ್ ಇಂಟು 1/x, ಇದು ಕಾಸ್ ಆಫ್ ಲಾಗ್ ಎಕ್ಸ್ ಇನ ಫಾರ್ಮುಲಾ, ಪ್ಲಸ್ 4 ಇಂಟು ಡಿರೈವೇಟಿವ್ ಆಫ್ ಸೈನ್ ಆಫ್ ಲಾಗ್ ಎಕ್ಸ್ ಹೇಳಿದಿನಲ್ಲ, ಇಂಟು ಕಾಸ್ ಆಫ್ ಲಾಗ್ ಎಕ್ಸ್ ಇಂಟು 1/x. ಅಂಡ್ ಇಲ್ಲಿಗೂ ಒಂದು 1/x ಕಾಮನ್ ಇದೆ, ಇಲ್ಲಿಗೂ 1/x, ಐ ಮೀನ್ ಎರಡು ಟರ್ಮ್ ಅಲ್ಲಿ ಇರೋದೇ 2 ಟರ್ಮ್, 1 ಟರ್ಮ್ ಸೆಕೆಂಡ್ ಟರ್ಮ್. ಸೊ 1/x ಕಾಮನ್ ಇದೆ. ಈ ಎಕ್ಸ್ ಡಿವೈಡ್ ಆಗ್ತಿದೆಯಲ್ವಾ, ಅದನ್ನ ಕಾಮನ್ ಇರುವಂತ ಎಕ್ಸ್ ಅನ್ನ ಈ ಕಡೆ ಮಲ್ಟಿಪ್ಲೈ ಮಾಡಕ್ ಕಳಿಸ್ಕೊಟ್ಬಿಡ್ರಿ. ಆಗೇನಾಗತ್ ನೋಡ್ರಿ, ಡಿವೈಡ್ ಆಗ್ತಿರೋದು ಈ ಕಡೆ ಬಂದು ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಆಗತ್ತೆ, ಈಕ್ವಲ್ಸ್ ಇಲ್ಲಿಗೇನಾಗತ್ತೆ, ಎಕ್ಸ್ ಹೋಗಿರತ್ತೆ, ಕಾಮನ್ ಇರೋವಂಥದ್ದು ಆ ಕಡೆ ಹೋಗಿರತ್ತೆ, ಹೋಗಿ ಏನಾಗತ್ತೆ, -3 ಪ್ಲಸ್ ಇಂಟು ಮೈನಸ್ -3 ಸೈನ್ ಆಫ್ ಲಾಗ್ ಎಕ್ಸ್ ಪ್ಲಸ್ 4 cos of log x. These are 1/x which is common in both. A common ನನಗೇನಾಗಿರುತ್ತೆ ಆ ಕಡೆ ಹೋಗಿ ಮಲ್ಟಿಪ್ಲೈ ಆಗತ್ತೆ ಈಗ. ಸೊ ವಿ ಗೆಟ್ ದಿಸ್, ವಿ ಗೆಟ್ ಸೋ ಮಚ್. ಈಗ ಇದನ್ನ ಮತ್ತೊಮ್ಮೆ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಬಿಸೆ ಡಿಫ್ರೆನ್ಶಿಯೇಟಿಂಗ್ again, differentiating again with respect to x. ಸೊ ನಿಮ್ಮ ಬಲಗಡೆ ಎಡಗಡೆ ಇರುವಂತ ಡಿರೈವೇಟಿವ್ ಆಫ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್, ಇದಕ್ಕೆ ಹಂಗೆ ಹಾಕ್ತೀನಿ, ಡಿ ಬೈ ಡಿ ಎಕ್ಸ್ ಆಫ್
log x ಅದು 4 cos of log x. ಅಂಡ್ ಈಗ ಎಡಗಡೆ ಇದೆಯಲ್ವಾ, ಎಡಗಡೆ ಹೆಂಗಿದೆ, ಇಟ್ ಇಸ್ ಡಿರೈವೇಟಿವ್ ಆಫ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಅಂತ ಬರ್ತಿದೆ ಅಲ್ಲಿಗೆ. ನಿಮ್ಮ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಇಟ್ ಇಸ್ ಇನ್ ಪ್ರಾಡಕ್ಟ್ ರೂಲ್ ಅಂತ ಹೇಳ್ತೀವಿ ಅಲ್ಲಿಗೆ. ಪ್ರಾಡಕ್ಟ್ ರೂಲ್ ಇಟ್ ಮಾಡುವಂಥದ್ದು. ಪ್ರಾಡಕ್ಟ್ ರೂಲ್ ಡೈರೆಕ್ಟ್ ಗೊತ್ತಿದ್ರೆ ಮಾಡ್ಬೋದು. ಬಹಳ ವಿದ್ಯಾರ್ಥಿಗಳು ಚಿಹ್ನೆ ಬಿಡ್ತಾರೆ ಅಲ್ಲಿಗೆ, ಪ್ಲಸ್ ಮೈನಸ್ ಅಂತ ಹಾಕ್ತಾರೆ. ಹಾಗಾಗಿ ನಾ ಹೇಳ್ಕೊಡೋ ಪ್ರಾಡಕ್ಟ್ ರೂಲ್ ಹಿಂಗೆ, ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಅಲ್ಲ, ಎಕ್ಸ್ ಇಲ್ಲಿ ಬರ್ಕೊಂಡ್ಬಿಡ್ರಿ, ಒಂದು ಬಾಕ್ಸ್ ಸೈಡಲ್ಲಿ ಹಾಕೊಂಡು ಈ ಕಡೆ ಡಿ ವೈ ಬೈ ಡಿ ಎಕ್ಸ್ ಹಾಕೊಳ್ರಿ. ಇಲ್ಲಿ ಏನ್ ಮಾಡ್ರಿ, ಅದ್ರ ಬಾಕ್ಸ್ ಕೆಳಗೆ ಅದರ ಡಿರೈವೇಟಿವ್ ಬರೀರಿ, ಈಕ್ವಲ್ಸ್ 1. ಸೊ ಡಿರೈವೇಟಿವ್ ಆಫ್ ಎಕ್ಸ್ ಇಸ್ 1. ಹಾಗೆ ಇಲ್ಲೂ ಅಷ್ಟೇ, ಡಿರೈವೇಟಿವ್ ಆಫ್ ಡಿ ವೈ ಬೈ ಡಿ ಎಕ್ಸ್, ಇದು ನಮಗೆ ಗೊತ್ತಿದೆ. ಡಿ ವೈ ಬೈ ಡಿ ಎಕ್ಸ್ ಮತ್ತೊಮ್ಮೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಬರುತ್ತೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ನಾವು ವಾಟ್ ಯು ಡೂ ಇಸ್, ಈಗ ನಿಮಗೆ ಬಂದಿರೋ ಈ ಉತ್ತರ ಏನ್ ಬಂದಿದೆಯಲ್ಲ, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಬೇಕು ನಾವು. I'll have to cross multiply this. ಅಂದ್ರೆ x into d square y by dx square. So ಎಡಗಡೆ ಆನ್ಸರ್ ಇದು x into d square y by dx square. Okay. ಹಂಗೆ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. 1 into dy by dx ಚಿಹ್ನೆ ಸಮೇತ ಇದು ಪಾಸಿಟಿವ್ ಇದೆಯಾ, ಹಾಗಾಗಿ ಪ್ಲಸ್ 1 into dy by dx, it will be dy by dx ಆಗಿರುತ್ತೆ, ಈಕ್ವಲ್ಸ್. ಈಗ ಇದರ ಡಿರೈವೇಟಿವ್ ಬಲಗಡೆಯಿನ ಡಿರೈವೇಟಿವ್ -3 ಸೈನ್ ಆಫ್ ಲಾಗ್ ಎಕ್ಸ್ ಕಳಿಸಿದ್ದೆ, ಆಗ್ಲೇ ಬರ್ದಿಟ್ಟಿದ್ದೆ ನಿಮಗೆ. ಏನಂತ ಬರ್ದಿದ್ವಿ, ಸೈನ್ ಆಫ್ ಲಾಗ್ ಎಕ್ಸ್ ಅಂತಿದ್ರೆ ಏನಾಗತ್ತದು, ಕಾಸ್ ಆಫ್ ಲಾಗ್ ಎಕ್ಸ್ into 1 by x. So let's write that -3 into cos of log x into 1 by x. Similarly, 4 times derivative of cos of log x ಏನಾಗುತ್ತೆ, 4 into minus sin of log x into 1 by x. ಓಕೆ, ಈಗ ಇದರಲ್ಲೂ ಹಂಗೆ ಬರುತ್ತೆ. ಈ 1 by x ಕಾಮನ್ ಇದೆಯಲ್ವಾ, ಈ ಕಾಮನ್ ಅನ್ನ ಈ ಕಡೆ ಕಳಿಸೋಣಂತೆ. ಬಟ್ ಈ ಸಲ ಈ ಕಡೆ ಕಳಿಸೋವಾಗ ಒಂದೇ ಟರ್ಮ್ ಇಲ್ಲ, ಈ ಸಲ ಇಲ್ಲಿದ್ದಾಗ ಒಂದೇ ಟರ್ಮ್ ಇರೋದು, ಅದಕ್ಕೆ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಇರುತ್ತೆ. ಇಲ್ಲಿ 2 ಟರ್ಮ್ ಇದೆ. ಸೊ ಏನಾಗುತ್ತೆ, ನನ್ನ ಎಕ್ಸ್ ಹೋಗೋವಾಗ ಇಟ್ ಮಲ್ಟಿಪ್ಲೈಸ್ ಆಸ್ ವೆಲ್ as ಇಲ್ಲಿಗೂ ಮಲ್ಟಿಪ್ಲೈ ಆಗತ್ತದು. ಏನಾಗುತ್ತೆ, ಇಟ್ ಬಿಕಮ್ಸ್ ಈಗಾಗಲೇ ಇರೋ ಎಕ್ಸ್ ಜೊತೆ ಮಲ್ಟಿಪ್ಲೈ ಆದ್ರೆ ಎಕ್ಸ್ ಸ್ಕ್ವೇರ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ x into dy by dx equals log x plus into minus minus or sin of log x ಅದು sin of log x ಓಕೆ. ಇದು ನಿಮ್ಮ ಎಕ್ಸ್ ಕಾಮನ್ ಎಕ್ಸ್, ಅದು 1 by x ಕಾಮನ್ ಎಕ್ಸ್, 1 ಕಾಮನ್ ಇರೋದು ಡಿವೈಡ್ ಆಗ್ತಿದೆ. ಆ ಎಕ್ಸ್ ನನಗೆ ಇಲ್ಲಿ ಹೋಗಿ ಮಲ್ಟಿಪ್ಲೈ ಮಾಡಿಸ್ತಿರ್ತೀವಿ. ಸೊ ರಿಮೆಂಬರ್, ಎರಡೂ ಕಡೆ ಎಕ್ಸ್ ಮಲ್ಟಿಪ್ಲೈ ಆಗತ್ತೆ. ಈಗ ನಿಮ್ಮ ಬಲಗಡೆ ಏನಿದೆಯಲ್ವಾ, ಎಡಗಡೆ ಆಲ್ಮೋಸ್ಟ್ ಬಂದಿದೆ ನನಗೆ ಇಲ್ಲಿ ಕೇಳಿರುವಂಥದ್ದು. ಈ y2 ಅಂದ್ರೆ ಏನು ಅಲ್ಲ, y2 ಇಸ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್, y1 ಅಂದ್ರೆ ಏನು, ಡಿ ವೈ ಬೈ ಡಿ ಎಕ್ಸ್, ಅದು ಅದನ್ನೇ y2 y1 ಅಂತ ಕರೀತಾರೆ. ನೋ ಐ ಹ್ಯಾವ್ ಗಾಟ್, ಈ ಟರ್ಮು ಕಾಣಿಸ್ಕೊಂತಿದೆ, ಈ ಟರ್ಮು ಇಲ್ಲಿ ಕಾಣಿಸ್ತಿದೆ. ಇನ್ನೇನು y ಬರಬೇಕು. ಆಕ್ಚುಲಿ ಬಲಗಡೆ ಏನಿದೆಯಲ್ಲ ಅದು y ಆಗಿದೆ, -y ಆಗಿದೆ. ಬಲಗಡೆಯಲ್ಲಿ ಇರುವಂತದ್ರಲ್ಲಿ ಮೈನಸ್ 2 ಟರ್ಮ್ ಅಲ್ಲಿ ಇದೆ, ಮೈನಸ್ ತೆಗೆದು ಬಿಡೋಣ. remove minus common, then write, so I get cos of log x
ಸೊ ದಿಸ್ ಇಸ್ ಎಡಗಡೆ ಏನೋ ಚೇಂಜ್ ಇಲ್ಲ, ಬಲಗಡೆ ಅಷ್ಟೇ ನೋಡ್ತೀವಿ ಈಗ. ಸೊ ನಾವು ಲುಕ್ ಅಟ್ your y ಅಬ್ಸರ್ವ್ ಮಾಡ್ರೆ 3 cos of log x plus 4 sin of log x, ಇಲ್ಲಿರೋದು ಇಷ್ಟು y. So it is minus 5. Take minus 5 to the left side. So that is what. So we have got this. I'm supposed to show this. So ನಿಮ್ಮ x square y2, this is y2, x y1, ಇದೆ y1 plus y equals 0. So we say thus proved. Okay, another question. This is very easy one. ನಿಮಗೇನು ಕೊಟ್ಟಿದ್ದಾರೆ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋಣ. ಬಟ್ ಇಲ್ಲಿ ಇಂಪ್ಲಿಸಿಟ್ ಫಂಕ್ಷನ್ ಡಿರೈವೇಟಿವ್ ಬರುತ್ತೆ. ಈಗ ಏನದು, ಈಗ ನಿಮ್ಮ ಡಿರೈವೇಟಿವ್ ಆಫ್ ಇ ಪಾರ್ ಎಕ್ಸ್ ಅಬ್ಸರ್ವ್ ಮಾಡ್ರೆ, ಇ ಪಾರ್ ಎಕ್ಸ್ ತಗೊಂಡಿದ್ದೀನ ವಿತ್ ರೆಸ್ಪೆಕ್ಟ್ ಟು ಏನ್ ಮಾಡಿದ್ದೀನಿ, ಡಿ ಎಕ್ಸ್ ಅಂತ ಕೊಟ್ಟಿದ್ದೀನಿ. ಕೆಳಗೆ ಡಿರೈವೇಟಿವ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳ್ತೀವಿ. ಡಿ ಬೈ ಡಿ ಎಕ್ಸ್ ಅಂದ್ರೆ ಡಿರೈವೇಟಿವ್ ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅನ್ನೋದು. ಇಲ್ಲಿ ಇ ಪಾರ್ ಎಕ್ಸೇ ಇದೆ, ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸೇ ಮಾಡ್ತೀನಿ, ಇದು ಇ ಪಾರ್ ಎಕ್ಸೇ ಇದಕ್ಕೆ. ಆದ್ರೆ ಈಗ ಇಫ್ ಐ ಟೇಕ್ I'm differentiating with respect to x, but it is not e power x, it becomes e power y. ಆದ್ರೆ ಏನ್ ಬರೀಬೇಕು, ಇದನ್ನ implicit function ಇನ ಡಿರೈವೇಟಿವ್ ಅಂತ ಕರೆಯೋದು. ಸೇಮ್ ಆಸ್ ಇ ಪಾರ್ ಎಕ್ಸ್ ಇದ್ರೆ ಇ ಪಾರ್ ಎಕ್ಸ್ ಹಾಕಿದಂಗೆ ಇ ಪಾರ್ ವೈ ಹಾಕ್ರಿ. ಬಟ್ ಅಷ್ಟಕ್ಕೆ ನಿಲ್ಸಕ್ಕಾಗಲ್ಲ, ಇಂಟು ಐ ಪುಟ್ ಡಿ ವೈ ಬೈ ಡಿ ಎಕ್ಸ್ ಅಂತ ಹಾಕ್ತೇನೆ. ಯಾಕೆ, ಇಲ್ಲಿ ಫಂಕ್ಷನ್ ಆಫ್ ವೈ ಇದೆ, ವೈ ಕಾಣಿಸ್ಕೊಂತಿದೆ, ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ಬೇಕಿತ್ತು ನಾನು, ಅಂದ್ರೆ ಡಿ ಬೈ ಡಿ ವೈ ಇರ್ಬೇಕಿತ್ತು. ಆದ್ರೆ ನಾನು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಿದ್ದೀನಲ್ವಾ, ಹಾಗಾಗಿ ಇಂಥದ್ದೊಂದು ಎಕ್ಸ್ಟ್ರಾ ಹಾಕೊಂತೀವಿ, ಇ ಪಾರ್ ವೈ ಇನ್ ಟು ಡಿ ವೈ ಬೈ ಡಿ ಎಕ್ಸ್. ದಟ್ ಇಸ್ ಆಲ್. ಓಕೆ, ಲೆಟ್ಸ್ ಡಿಫ್ರೆನ್ಶಿಯೇಟ್ ನಾವು. So differentiating with respect to x. ಈ ಎಡಗಡೆ ಏನಾಗ್ತಿದೆ, ಡಿರೈವೇಟಿವ್ ಆಫ್ ಇ ಪಾರ್ ವೈ ಇಂಟು ಎಕ್ಸ್ ಪ್ಲಸ್ 1. ಎರಡು ಟರ್ಮ್ ಬಂದಾಗೆಲ್ಲ ಪ್ರಾಡಕ್ಟ್ ಅದು, ಹಾಗಾಗಿ ಅದನ್ನ ಕಂಡುಹಿಡಿಯಕ್ಕೆ ಪ್ರಾಡಕ್ಟ್ ರೂಲ್ ಬಳಸ್ಕೊಂತೀವಿ. ಈ ಪ್ರಾಡಕ್ಟ್ ರೂಲ್ ಮಾಡಕ್ಕೆ ನಾ ಹೇಳ್ಕೊಡೋದು ಇದ್ದದ್ದು. ಬಾಕ್ಸ್ ಹಾಕೊಳ್ರಿ, ಇ ಪಾರ್ ವೈ, ಇಲ್ಲಿ ಎಕ್ಸ್ ಪ್ಲಸ್ 1 ಬರೀರಿ, ಅದ್ರ ಕೆಳಗೇನೆ ಅದ್ರ ಡಿರೈವೇಟಿವ್ ಬರೋದ್ ಬಿಡ್ರಿ. ನಿಮ್ಮ ಇ ಪಾರ್ ವೈ ನ ಡಿರೈವೇಟಿವ್ ಹೇಳದ್ನಲ್ಲ, ಬರೀ ಇ ಪಾರ್ ವೈ ಅಷ್ಟೇ ಅಲ್ಲ, ಅದು ಡಿ ವೈ ಬೈ ಡಿ ಎಕ್ಸ್ ಬರುತ್ತೆ. ಯಾಕೆ, ಇಲ್ಲಿ ಇ ಪಾರ್ ವೈ ಕೊಟ್ಟಿದ್ದಾನೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಿದ್ದೀವಿ, ಹಾಗಾಗಿ. ಹಂಗೆ ಇಲ್ಲಿ ಡಿರೈವೇಟಿವ್ ಆಫ್ ಎಕ್ಸ್ ಪ್ಲಸ್ 1, ಡಿರೈವೇಟಿವ್ ಆಫ್ ಎಕ್ಸ್ ಇಸ್ 1, ಡಿರೈವೇಟಿವ್ ಆಫ್ ಬರೇ ಕಾನ್ಸ್ಟೆಂಟ್ ಇದ್ರೆ 0. ಸೊ ಡಿರೈವೇಟಿವ್ ಆಫ್ ಎಕ್ಸ್ ಇಸ್ 1, ಡಿರೈವೇಟಿವ್ ಆಫ್ 1 ಇಸ್ 0. ಅದನ್ನೇನು ಬರೀತಿಲ್ಲ ನಾನು. ಈಗ ಏನ್ ಮಾಡ್ಬೇಕು ನಾವು, ಕ್ರಾಸ್ ಮಲ್ಟಿಪ್ಲೈ ಮಾಡಿ ಆನ್ಸರ್ ಬರೆದಿಡ್ಬೇಕು ಅಲ್ಲಿಗೆ. ನಾವು ಕ್ರಾಸ್ ಮಲ್ಟಿಪ್ಲೈ ಇ ಪಾರ್ ವೈ ಇಂಟು 1, ಸೊ ದಟ್ ಇಸ್ ಇ ಪಾರ್ ವೈ. ಹಂಗೆ ಈ ಕಡೆ ಮಲ್ಟಿಪ್ಲೈ ಮಾಡ್ರಿ, ಎಕ್ಸ್ ಪ್ಲಸ್ 1 ಇಂಟು ಇ ಪಾರ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್. ಅಂಡ್ ಎರಡೂ ಪಾಸಿಟಿವ್ ಇದೆ, ಹಾಗಾಗಿ ಪ್ಲಸ್ ತಗೊಂತೀನಿ. ಎಕ್ಸ್ ಪ್ಲಸ್ 1 ಇಂಟು ಇ ಪಾರ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ಸ್, ಇದು ನಿಮ್ಮ ಎಡಗಡೆ ಪ್ರಾಡಕ್ಟ್ ರೂಲ್ ಮಾಡಿರುವಂತದ್ದು ಮಾಡಿದೀವಿ. ಈಗ ಬಲಗಡೆ ಡಿರೈವೇಟಿವ್ ಆಫ್ 1 ಇದ್ರೆ ಏನ್ ಹೇಳಿದೀನಿ, 0. ಓಕೆ, ನೆಕ್ಸ್ಟ್ ನಾವು ಲುಕ್ ಅಟ್ ಹಿಯರ್. ಇಲ್ಲಿ ಬರ್ತಿದೆ ನೋಡ್ರಿ, ಎಕ್ಸ್ ಪ್ಲಸ್ 1 ಇಂಟು ಇ ಪಾರ್ ವೈ. ವಾಟ್ ಇಸ್ ದಿಸ್, ಎಕ್ಸ್ ಪ್ಲಸ್ 1 ಇಂಟು ಇ ಪಾರ್ ವೈ, ಇಟ್ ಇಸ್ 1. ಅದನ್ನೇ ಇಲ್ಲಿ ಹಾಕೊಂತೀನಿ, ಇ ಪಾರ್ ವೈ 1 ಇಂಟು ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ಸ್ 0. ಈಗ ಈ ಸ್ಟೆಪ್ ಅಲ್ಲಿ ಏನ್ ಮಾಡೋಣ, ಲೆಟ್ ಅಸ್ ಫೈಂಡ್ ವಾಟ್ ಇಸ್ ಡಿ ವೈ ಬೈ ಡಿ ಎಕ್ಸ್. ಸೊ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ಸ್ ಇ ಪಾರ್ ವೈ ಟು ದಿ ಅದರ್ ಸೈಡ್ ಮೈನಸ್ ಇ ಪಾರ್ ವೈ ಆಗಿರತ್ತೆ ಅಲ್ಲಿಗೆ. ಇನ್ನು ಮುಂದೆ
ಈಗ ಮತ್ತೊಮ್ಮೆ ಡಿಫ್ರೆನ್ಶಿಯೇಟ್ ಮಾಡ್ತೀವಿ ಇದನ್ನೇ, ಡಿಫ್ರೆನ್ಶಿಯೇಟಿಂಗ್ ಅಗೇನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. with respect to x. So d by dx of dy by dx equals derivative of minus e power y. ಇದೇನಾಗುತ್ತೆ, ಫಸ್ಟ್ ಆರ್ಡರ್ ಡಿರೈವೇಟಿವ್ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಮೈನಸ್ ನೆಗೆಟಿವ್ ಸೈನ್ ಹಂಗೆ ಇಟ್ಕೊತೀನಿ, ಡಿರೈವೇಟಿವ್ ಆಫ್ ಇ ಪವರ್ ವೈ ಅಲ್ಲಿ ಬರ್ತಿದೀವಲ್ಲ, ಇ ಪವರ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಬಂದಿದೆ. ಈಗ ಒಮ್ಮೆ ನೋಡ್ಕೊಳ್ರಿ ನಾವ್ ಏನ್ ತೋರಿಸ್ಬೇಕು, ವಾಟ್ ಆರ್ ವಿ ಸಪೋಸ್ ಟು ಶೋ ದೆ. ಅಲ್ಲಿ ನಿಮ್ ಪ್ರಶ್ನೆಯಲ್ಲಿ ನೋಡ್ರಿ ಏನ್ ಕೇಳಿದ್ದಾರೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಬರಬೇಕು. ನನಗೆ ಡಿ ವೈ ಬೈ ಡಿ ಎಕ್ಸ್ ಬಂದಿದೆ, ಇನ್ನೂ ಒಂದು ಡಿ ವೈ ಬೈ ಡಿ ಎಕ್ಸ್ ಮಲ್ಟಿಪ್ಲೈ ಆದ್ರೆ ಹೋಲ್ ಸ್ಕ್ವೇರ್ ಆಗುತ್ತಲ್ಲ ನಮಗೆ. ಸೊ ನಿಮ್ಮ ಲುಕ್ ಅಟ್ ಯರ್ ಡಿ ವೈ ಬೈ ಡಿ ಎಕ್ಸ್ ಇದೆಯಲ್ವಾ, ಲೆಟ್ ಮಿ ಕಾಲ್ ದಿಸ್ ಆಸ್ 1, ದಟ್ ಇಸ್ ಇ ಮೈನಸ್ ಇ ಪವರ್ ವೈ. So from 1 I can write d square y by dx square minus e power y ಜಾಗದಲ್ಲಿ dy by dx ಅಂತ ಬರೀಬಹುದು. ಇನ್ನೊಂದು dy by dx ಈಗಾಗಲೇ ಇದೆ, ಸೊ ಏನ್ ಮಾಡೋಣ, d square y by dx square dy by dx whole square, and that is what we are asked to prove. So write thus proved. Thus proved. ಈ ಪ್ರಶ್ನೆಗೆ we need derivative of sin inverse x. So write differentiating dy by dx, derivative of sin inverse x and we know derivative of sin inverse x, 1 by root of 1 minus x square. 1 minus x square ಇದು. Now shift this to left side. So ಏನಾಗುತ್ತೆ, root 1 minus x square into dy by dx equals 1. ಈಗ ಸ್ಕ್ವೇರ್ ರೂಟ್ ಇಟ್ರೆ ಮಾಡೋದು ಕಷ್ಟ, ಹಾಗಾಗಿ ವಿಲ್ ಸ್ಕ್ವೇರ್ ಬೋತ್ ಸೈಡ್ಸ್. ಸ್ಕ್ವೇರ್ ಬೋತ್ ಸೈಡ್ಸ್. ಈಗ ಸ್ಕ್ವೇರ್ ರೂಟ್ ಹೊಟ್ಟೋಗುತ್ತೆ ಸ್ಕ್ವೇರ್ ಮಾಡೋದ್ರಿಂದ, ಉಳಿಯೋದು 1 ಮೈನಸ್ ಎಕ್ಸ್ ಸ್ಕ್ವೇರ್, ಡಿ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಐ ಆಮ್ ಸ್ಕ್ವೇರಿಂಗ್ ಬೋತ್ ಸೈಡ್, ಪ್ರತಿ ಟರ್ಮು ಸ್ಕ್ವೇರ್ ಆಗುತ್ತೆ, 1 ಸ್ಕ್ವೇರು ಸ್ಕ್ವೇರ್ ಆಗಿ 1 ಆಗುತ್ತೆ. ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ತೀನಿ, ಡಿಫ್ರೆನ್ಶಿಯೇಟಿಂಗ್ again with respect to x ಮಾಡ್ತೀವಿ ಅಲ್ಲಿಗೆ. ಸೊ ಏನಾಗುತ್ತೆ, ಡಿರೈವೇಟಿವ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಬಲಗಡೆನೂ ಅಷ್ಟೇ ಡಿರೈವೇಟಿವ್ ಡಿ ಬೈ ಡಿ ಎಕ್ಸ್ ಆಫ್ 1. ಎಡಗಡೆ ಮಾಡೋದಿಕ್ಕೆ ಮತ್ತೆ ಪ್ರಾಡಕ್ಟ್ ರೂಲ್, ಎರಡು ಟರ್ಮ್ ಮಲ್ಟಿಪ್ಲೈ ಆಗಿದ್ರೆ ಪ್ರಾಡಕ್ಟ್ ರೂಲ್ ಬಳಸ್ತೀವಿ. ಸೊ ಅದನ್ನೇ ಬಾಕ್ಸಿಗೆ ತಗೊಂಡಿದ್ದೀನಿ, 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್, ಅದರ ಕೆಳಗೆ ಅದರ ಡಿರೈವೇಟಿವ್ ಬರೀತಾ ಹೋಗ್ತಾ ಇರ್ತೀವಿ. ಸೊ ನಮಗ್ ಬೇಕಾಗಿರುವಂಥದ್ದು ಈಗ ಡಿರೈವೇಟಿವ್ ಆಫ್ 1 ಅಂದ್ರೆ 0, ಡಿರೈವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಇಟ್ ಇಸ್ 2x. Keep this in mind, derivative of x square is 2x. And ಇಲ್ಲಿ ಇನ್ನೂ ಒಂದಿದೆ ನೋಡಿ, that is derivative of dy by dx whole square. ಈಗ ಡಿರೈವೇಟಿವ್ ಆಫ್ dy by dx ಮಾತ್ರ ಇದ್ರೆ d square y by dx square ಅಂದ್ಬಿಡ್ತಿದ್ವಿ ನಾವು. ಆದ್ರೆ ಇಲ್ಲಿ ಏನ್ ಕೇಳ್ತಿದ್ದಾರೆ, ಡಿರೈವೇಟಿವ್ ಆಫ್ dy by dx whole square ಅಂತ. ಇದಕ್ಕೆ ಏನ್ ಮಾಡ್ರಿ, ರೈಟ್ 2 times. See, this is first order derivative ಅಂತೀವಿ, ಹಿಂಗ್ ಬರೋದ್ರೆ ಸೆಕೆಂಡ್ ಆರ್ಡರ್ ಅಂತ ಹೇಳ್ತೀವಿ. ನಿಮಗೆ ಯಾವಾಗ ಡಿರೈವೇಟಿವ್ ಆಫ್ dy by dx ಹೋಲ್ ಸ್ಕ್ವೇರ್ ಕೇಳ್ತಾರಲ್ಲ, ಸೊ ರೈಟ್ 2 into
ಫಸ್ಟ್ ಆರ್ಡರ್ ಡಿರೈವೇಟಿವ್ ಇಂಟು ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಅಂತ ಬರೋದ್ ಬಿಡ್ರಿ. ದಟ್ಸ್ ಇಟ್. ಆಯ್ತಾ? ಈಗ ಉತ್ತರ ಬರೆಯೋಣವಾ? ಡಿರೈವೇಟಿವ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್, ಡಿರೈವೇಟಿವ್ ಆಫ್ 1 ಇಸ್ 0 ಹೇಳಿದ್ದೆ. ಸೊ 0 ಏನು ಬರೀತಿಲ್ಲ, ಮೈನಸ್ ಎಕ್ಸ್ ಸ್ಕ್ವೇರ್ ಡಿರೈವೇಟಿವ್ ಏನು 2x. ಈಗ ಈ ಕಡೆ ಬಂದ್ರೆ ಏನಾಗುತ್ತೆ, 2 ಟೈಮ್ಸ್ ಇದರ ಡಿರೈವೇಟಿವ್ ಏನು dy by dx ಇಂಟು ಬರ್ತಿದ್ದೀನಲ್ಲ ಸೆಕೆಂಡ್ ಆರ್ಡರ್ d square y by dx square. Now what we are going to do, we are going to cross multiply and write the left hand side. So write cross multiply. ನಿಮ್ಮಿದೆರಡು ಮಲ್ಟಿಪ್ಲೈ ಮಾಡ್ರೆ 1 ಮೈನಸ್ ಎಕ್ಸ್ ಸ್ಕ್ವೇರ್ 2 ಟೈಮ್ಸ್ dy by dx into d square y by dx square. Similarly, ಇವೆರಡು ಮಲ್ಟಿಪ್ಲೈ ಮಾಡ್ರೆ this is positive and this is negative. ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಸೈನ್ ಬರುತ್ತೆ. Write 2x into dy by dx whole square equals derivative, ಬಲಗಡೆ derivative of 1 is 0 there. ಸೊ ಬೇಕಾಗಿರೋ ಫಾರ್ಮುಲಾ ಬಳಸಿ ತೆಗೆದಿದ್ದೀವಿ. ಇನ್ನು ಉಳಿದಿದ್ ಮಾಡುವಂಥದ್ದಷ್ಟೇ. ಈಗ ಏನ್ ನೋಡ್ಕೊಳ್ರೆ ನಿಮ್ಮ ಉತ್ತರ ಇದನ್ನ ತೋರಿಸ್ಬೇಕು ನಾನು. ಈಗ ಇದಕ್ಕೆ ಬೇಕಾಗಿರೋ 1 ಮೈನಸ್ ಎಕ್ಸ್ ಸ್ಕ್ವೇರು ಇದೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರು ಇದೆ, ಇಲ್ಲಿ ಎಕ್ಸು ಬೇಕು ಅಂಡ್ ಒಂದೇ ಒಂದು ಡಿ ವೈ ಬೈ ಡಿ ಎಕ್ಸ್ ಬೇಕು. ಸೊ ಉಳಿದಿರೋದೇನು ನನಗೆ ಅಲ್ಲಿ ತೋರ್ಸಕ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇಲ್ದೇ ಇರುವಂತದ್ದು 2 ಡಿ ವೈ ಬೈ ಡಿ ಎಕ್ಸ್ ಇಲ್ಲ, ಇಲ್ಲಿಗೂ ಇದೆ ನೋಡಿ. ಇದ್ರಲ್ಲಿ ಒಂದು 2 ಇರುತ್ತೆ, ಇಲ್ಲೊಂದು ಡಿ ವೈ ಬೈ ಡಿ ಎಕ್ಸ್ ಇರುತ್ತೆ. ಅದು ಕಾಮನ್, ಅದು ಎರಡರಲ್ಲೂ ಕಾಮನ್ ಇದೆ, ಹೊರಗೆ ತೆಗೆದ್ಬಿಡ್ರಿ. 2 dy by dx ಉಳಿದಿದ್ ಬರೀರಿ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ 2 ಹೊರಗೆ ಹೋಗಿದೆ ಎಕ್ಸ್ ಇಂಟು dy by dx ಈಕ್ವಲ್ಸ್ 0. ಅಂಡ್ ಈ 2 ಈ ಕಡೆ ತಗೊಂಡು ಹೋದ್ರೆ ಡಿವೈಡೆಡ್ ಬೈ 0 ಡಿವೈಡೆಡ್ ಬೈ ಆಗಿ ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇದನ್ನ ಬರೆಯೋದಿಲ್ಲ ನಾವು, ಇಲ್ಲಿ ಹೋಗಿ ಕ್ಯಾನ್ಸಲ್ ಆಗೋದ್ರಿಂದ ವಿಲ್ ರೈಟ್ ಲೈಕ್ ದಿಸ್, ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂಡ್ ಇದನ್ನ ತೋರಿಸಿ ಅಂತ ಕ್ವೆಶನ್ ಅಲ್ಲಿ ಕೇಳಿರುವಂತದ್ದು. ಸೊ ವಿ ಹ್ಯಾವ್ ರಿಟನ್ ದ ಸ್ಟೆಪ್ ಅಂಡ್ ಸೇ ದಟ್ಸ್ ರೂಟ್. ಈಗ ಇಂಥದ್ದೇ ಇನ್ನೊಂದು, ಇಲ್ಲಿ ಸೈನ್ ಇನ್ವರ್ಸ್ ಎಕ್ಸ್ ನೋಡಿದ್ವಲ್ಲ, ನೆಕ್ಸ್ಟ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಹೋಲ್ ಸ್ಕ್ವೇರ್ ಬರುತ್ತೆ. And these are favorite questions. Tan inverse x whole square. First to derivative of tan inverse x whole square ಏನು ಅಂತ ನೋಡೋಣ. First to derivative of tan inverse x ಹೇಳ್ಬಿಡ್ತೇನೆ. Derivative of tan inverse x is 1 by 1 plus x square. This is only tan inverse x. ಇಲ್ಲಿ ಇನ್ನೊಂದು ನೆನಪಿಸ್ಕೊಳ್ಳೋಣ. Derivative of x square ಹೇಳಿದ್ದೆ ಅಲ್ವಾ, 2x ಅಂತ ಹೇಳಿದ್ದೆ, ಅದನ್ನೇ ಬರೀತಿದ್ದೀನಿ, ಬಟ್ ಹಿಂಗ್ ಬರೀತಿದ್ದೀನಿ x ಹೋಲ್ ಸ್ಕ್ವೇರ್ ಅಂತ ಬರುತ್ತೆ, ವಿಚ್ ಇಸ್ ಸೇಮ್ ಆಸ್ x ಸ್ಕ್ವೇರ್ ವಿಚ್ ಇಸ್ 2x. ಇದೇ ರೀತಿನೇ ನನ್ನ ಡಿರೈವೇಟಿವ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಹೋಲ್ ಸ್ಕ್ವೇರು ಇರುವಂತದ್ದು. ಬಟ್ ಇದನ್ನ ಏನ್ ಮಾಡ್ತೀನಿ, ಇನ್ಸ್ಟೆಡ್ ಆಫ್ ಎಕ್ಸ್ ಐ ಹ್ಯಾವ್ ಟ್ಯಾನ್ ಇನ್ವರ್ಸ್ ಎಕ್ಸ್. ಸೊ ಎಕ್ಸ್ ಸ್ಕ್ವೇರ್ ಆದ್ರೆ 2x ಆದ್ರೆ ದಿಸ್ ವಿಲ್ ಬಿ 2 ಟ್ಯಾನ್ ಇನ್ವರ್ಸ್ ಎಕ್ಸ್ ಇಂಟು ಅನ್ನಲ್ಲ, ಇನ್ಸ್ಟೆಡ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಬದಲು ಎಕ್ಸ್ ಜಾಗದಲ್ಲಿ ಟ್ಯಾನ್ ಇನ್ವರ್ಸ್ ಎಕ್ಸ್ ಇದೆ ಇಂಟು, ಈಗ ಟ್ಯಾನ್ ಇನ್ವರ್ಸ್ ಎಕ್ಸ್ ನ ಡಿರೈವೇಟಿವ್ ಬರೀರಿ 1 by 1 plus x square. So that is what I'm going to do it here. Okay, I get this. Derivative of tan inverse x whole square ಹಾಕಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡೋಣ, 1 plus x square ಏನಿದೆಯಲ್ಲ ಅದನ್ನ ಈ ಕಡೆ ತಗೊಂಡು ಹೋಗ್ತೀನಿ. 2 ಟರ್ಮ್ ಇದ್ದು ಮಲ್ಟಿಪ್ಲೈ ಆಗೋದ್ರಿಂದ ಬ್ರಾಕೆಟ್ ಹಾಕೋದ್ ಮರಿಬೇಡ್ರಿ, ಇಲ್ಲ ಆನ್ಸರ್ ಸಿಗೋದಿಲ್ಲ. 1 plus x square ಬ್ರಾಕೆಟ್ ಕೊಟ್ಟು dy by dx ಕೊಡ್ರಿ,
ಬೇಕಾದ್ರೆ ಮಲ್ಟಿಪ್ಲೈ ಆಗ್ತಿದೆ ಈಕ್ವಲ್ಸ್ 2 tan inverse x now differentiating again with respect to x. ಎಡಗಡೆ 1 plus x square divided by dx ಡಿಫ್ರೆನ್ಶಿಯೇಟ್ ಮಾಡಬೇಕು ರೈಟ್ 1 plus x square divided by dx ಅದರ ಡಿರೈವೇಟಿವ್ ಹಾಕ್ರಿ ಇಲ್ಲಿಗೆ ಸೊ ಡಿರೈವೇಟಿವ್ ಆಫ್ 1 is 0 x square is 2x ಇದು ಇನ್ನೇನು ಹೇಳಿದ್ದೆ ಡಿರೈವೇಟಿವ್ ಆಫ್ dy by dx ಇದನ್ನ ಮತ್ತೊಮ್ಮೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ d square y by dx square ನಿಮ್ಮ ಎಡಗಡೆ ಬರೆಯುವಾಗ 1 plus x square into 1 plus x square into d square y by dx square and then cross multiply this ಏನು ಸಿಗುತ್ತೆ 2x into ಅಂತ ಬರೆಯೋಣ and both are positive so write plus ಈ ಚಿಹ್ನೆ ಇಂಪಾರ್ಟೆಂಟ್ ಚಿಹ್ನೆ ಇಲ್ಲದೆ ಬರೀಬಾರ್ದು 2x into dy by dx equals ಬಲಗಡೆ ಏನಾಗುತ್ತೆ 2 ಕಾನ್ಸ್ಟೆಂಟ್ ಹಂಗೆ tan inverse x ಇನ ಫಾರ್ಮುಲಾ ಏನು 1 by 1 plus x square ಈಗ ಏನಾಗ್ಬೇಕು ನನಗೆ ಇಲ್ಲೇನ್ ಕೆಳಗೆ 1 plus x square ಇದೆಯಲ್ಲ ಅದನ್ನ ಎಡಗಡೆ ತಗೊಂಡು ಹೋಗ್ತೀನಿ ಬಟ್ ಎಡಗಡೆ ಎರಡೂ ಟರ್ಮ್ಗೂ ಮಲ್ಟಿಪ್ಲೈ ಆಗುತ್ತೆ 1 plus x square ಇಲ್ಲಿಗೂ ಮಲ್ಟಿಪ್ಲೈ ಆಗುತ್ತೆ ಸೇಮ್ 1 plus x square ಇಲ್ಲಿಗೂ ಮಲ್ಟಿಪ್ಲೈ ಆಗುತ್ತೆ ಸೊ ರೈಟ್ ಈಗಾಗಲೇ 1 plus x square ಇದೆಯಲ್ವಾ ಇದ್ರ ಜೊತೆ ಮತ್ತೊಮ್ಮೆ ಮಲ್ಟಿಪ್ಲೈ ಮಾಡಿದ್ರೆ ಹೋಲ್ ಸ್ಕ್ವೇರ್ ಆಗುತ್ತೆ ಪ್ಲಸ್ 2x ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 1 plus x square ಬ್ರಾಕೆಟ್ ಹಾಕಿ ಬರೀಬೇಕು ಇಲ್ಲ ಬ್ರಾಕೆಟ್ ಇಲ್ಲ ಅನ್ನೋದಕ್ಕೆ ಈ ಕಡೆ ಮಲ್ಟಿಪ್ಲೈ ಮಾಡುವಾಗ ಬ್ರಾಕೆಟ್ ಹಾಕದೆ ಬಿಡಬೇಡ್ರಿ 2x into ಇದೆ ಅಲ್ವಾ ಬ್ರಾಕೆಟ್ ಕೊಡಬೇಕು ಈಕ್ವಲ್ಸ್ ಟು ಅಂಡ್ ಇದನ್ನೇ ನಂಗಲ್ಲಿ ತೋರಿಸಿ ಅಂದಿದ್ದಾರೆ ನೋಡ್ರಿ x square plus 1 is same as 1 plus x square ಅದು ಹೋಲ್ ಸ್ಕ್ವೇರ್ y2 ಅಂದ್ರೆ ಏನು d square y by dx square 2x ಉಂಟು x square plus 1 is same as 1 plus x square y1 is dy by dx so say thus true ಇದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಕ್ವೆಶ್ಚನ್ ಆಗಿದೆ ಮುಂಚೆ ಇಂಥ ಕ್ವೆಶ್ಚನ್ಗಳು ಅಷ್ಟೇನು ಕೇಳುತ್ತಿರ್ಲಿಲ್ಲ ಕಂಟಿನ್ಯೂಟಿ ಇಂದ 5 ಮಾರ್ಕ್ಸ್ ಬರ್ತಿರ್ಲಿಲ್ಲ ಬಟ್ ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಹಾಕಿದ್ದಾರೆ ಹಾಗಾಗಿ ಅದನ್ನು ಡಿಸ್ಕಸ್ ಮಾಡೋಣ ದಿಸ್ ಇಸ್ ಆಸ್ಕ್ಡ್ ಇನ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 2 ದಿಸ್ ವಾಸ್ 4 ಮಾರ್ಕ್ಸ್ ಕ್ವೆಶ್ಚನ್ ಗೆ ಇದನ್ನ ನಾವು ನೋಡ್ತಿದ್ವಿ ಫೈಂಡ್ ದ ವ್ಯಾಲ್ಯೂ ಆಫ್ ಎ ಅಂಡ್ ಬಿ ಅಂತ ಕೊಟ್ಟು ಫಂಕ್ಷನ್ ಕಂಟಿನ್ಯೂಸ್ ಅಂದಿದ್ದಾರೆ ಹಾಗಾಗಿ ಏನ್ ಮಾಡ್ತೀವಿ ನಾವು ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಟ್ x equals to at x equals 10 ಅಂತ ತಗೊಂತೀವಿ ಅಲ್ಲಿ ಈಗ x equals to ಕಂಟಿನ್ಯೂಸ್ ಆಗಿದೆ ಅಂದ್ರೆ LHL equals RHL equals f of 2 ಅಂತ ಹೇಳುವಂಥದ್ದು ನಾವು ಫಸ್ಟ್ ಫೈಂಡ್ ವಾಟ್ ಇಸ್ f of 2 ಅಂದ್ರೆ ಫಂಕ್ಷನ್ at x equals to ಏನಾಗಿದೆ ಇಲ್ಲಿದೆ ನೋಡ್ರಿ ಇಲ್ಲಿಗೆ ನಿಮ್ಮ x less than 2 ಇಲ್ಲಿ ಇದೆ x equals to ಅಲ್ಲೇ ಇದೆ ಸೊ x equals to ಗೆ ಫಂಕ್ಷನ್ ಏನಾಗ್ತಿದೆ 5 that itself is f of 2 so this is 5 ಇದನ್ನ ಮಾಡಿದೀವಿ ಈಗ ಏನ್ ಮಾಡೋಣ LHL RHL ಕಂಡುಹಿಡಿಯೋಣ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂಡ್ ರೈಟ್ ಹ್ಯಾಂಡ್ ಲಿಮಿಟ್ ಸೊ ಐ ಫೈಂಡ್ ಮೈ LHL ಬಳಸೋ ಫಾರ್ಮುಲಾ ಇದು ಲಿಮಿಟ್ f of x as x tends to I'm finding the limit at 2 ಅಲ್ವಾ 2 ಮೈನಸ್ ಅಂತ ಹಾಕೊಡ್ರಿ ಸೊ ನಿಮ್ಮ ನಾವು ಐಡೆಂಟಿಫೈ ದಿ ಫಂಕ್ಷನ್ ಏನು ಬರೀಬೇಕು ಐಡೆಂಟಿಫೈ ದಿ ಫಂಕ್ಷನ್ ಏನು ಬರೀಬೇಕು 2 ಮೈನಸ್ ಅಂತ ಇಲ್ಲಿ ಹಾಕಿದ್ದೀನಿ ಅಂದ್ರೆ x ಲೆಸ್ ದೆನ್ 2 ಅಂತ ಸೊ x ಲೆಸ್ ದೆನ್ 2 ಇದ್ದಾಗ ಫಂಕ್ಷನ್ f of x ಏನು ಬರುತ್ತೆ ಹುಡುಕಿ ಇಲ್ಲಿಗೆ ಬರೀಬೇಕು ಸೊ x ಲೆಸ್ ದೆನ್ 2 ಎಲ್ಲಿದೆ ಇಲ್ಲೇ ಇದೆ ಸೊ ಫಂಕ್ಷನ್ ಏನಾಗುತ್ತೆ 5 ಸೊ ರೈಟ್ 5
ಸೊ ಅದನ್ನೆಲ್ಲ 2 ಮೈನಸ್ ಹೇಳುವಂಥದ್ದು. ಸೊ ನಾನು ಫಂಕ್ಷನ್ ಹಾಕಾದ್ಮೇಲೆ ಮತ್ತೆ 2 ಮೈನಸ್ ಹಾಕೋದು ಬೇಡ, ಎಕ್ಸ್ ಟೆಂಡ್ಸ್ ಟು 2. ಅಂಡ್ ವಾಟ್ ಈಸ್ ದ ಲಿಮಿಟ್ ಆಫ್ ದಿಸ್? ಈಗ ಲಿಮಿಟ್ ಅಂದಾಗ, ಇಫ್ ಸಪೋಸ್ ಐ ಗಿವ್ ಯು ಲಿಮಿಟ್ 2x as x tends to 1 ಏನು ಅಂತ ಕೇಳಿದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ x ಜಾಗದಲ್ಲಿ 1 ಕೊಡ್ಬೇಕು. ಈಗ ನಾನು ಬರೀ ಹಿಂಗ್ ಕೊಟ್ಟೆ, 2x tends to 1 ಕೊಟ್ಟಿದ್ದೀನಿ, ಅಥವಾ 5 ಕೊಟ್ಟೆ. ಹಂಗಿದ್ದಾಗ ನಿಮ್ಮ 2 ಜೊತೆ x ಇಲ್ಲ, x ಇದ್ದಿದ್ರೆ 5 ಹಾಕ್ತಿದ್ವಿ, ಇಲ್ಲ ಅಂದ್ರೆ ಬರೀ 2. ಇಲ್ಲಿಗೂ ಅಷ್ಟೇ, ಲಿಮಿಟ್ 5 at x tends to 2 ಅಂದ್ರೆ x ಇಲ್ಲ ಅಲ್ಲಿಗೆ, ಬರೀ 5 ಇದೆ, ರೈಟ್ 5 as it is. ಇನ್ನು ನಿಮ್ಮ RHL ರೈಟ್ ಹ್ಯಾಂಡ್ ಲಿಮಿಟ್ f of x as x tends to 2 plus. 2 plus ಅಂತ ಹೆಂಗೆ 2 ಮೈನಸ್ ಹೇಳದ್ನಲ್ಲ, 2 plus ಅಂದ್ರೆ x ಗ್ರೇಟರ್ ದೆನ್ 2. ಸೊ x ಗ್ರೇಟರ್ ದೆನ್ 2 ಇದ್ದಾಗ ಫಂಕ್ಷನ್ ಏನಾಗುತ್ತೆ ನೋಡಿ. ಸೊ ಬೇರೆ ಗ್ರೇಟರ್ ದೆನ್ 2 ಇಲ್ಲಿ ಆಕ್ಚುಲಿ ಎರಡಿದೆ. ಇದು x ಗ್ರೇಟರ್ ದೆನ್ 2, ಇದು x ಲೆಸ್ ದೆನ್ 10. ಸೊ ಎರಡೂ ಅಲ್ಲೇ ಇರೋದು. ಎರಡಕ್ಕೂ ಫಂಕ್ಷನ್ ಏನು, ax plus b. ಸೊ ಇಲ್ಲಿಗೆ ಹಾಕ್ರಿ ಲಿಮಿಟ್ ax plus b as x tends to 2. ನಾವೀಗ x ಜಾಗದಲ್ಲಿ 2 ಕೊಡೋಣ, ಅದನ್ನ ಲಿಮಿಟ್ ಅಪ್ಲೈ ಮಾಡೋದನ್ನೋದು a into 2 plus b, which can be written as 2a plus b. So what I observe here is, I get an equation. Annala LHL equals RHL equals f of 2. So LHL is 5, RHL is 2a plus b equals f of 2 ಏನಿದೆ 5. ಸೊ ಇಲ್ಲಿಂದ ಒಂದು equation ತಗೊಂತೀನಿ, that is 2a plus b equals 5, call it as 1. ಈಗ ಸಿಮಿಲರ್ಲಿ ಅದೇ ರೀತಿ ಫಂಕ್ಷನ್ ಇಸ್ ಕೊಟ್ಟಿರೋ ಫಂಕ್ಷನ್ ಕಂಟಿನ್ಯೂಸ್ ಅಂದಿರೋದ್ರಿಂದ ನಾನು ಐ ಕ್ಯಾನ್ ಟೇಕ್ ಇಟ್ ಎಸ್ ಕಂಟಿನ್ಯೂಸ್ ಅಟ್ x equals 10 ಆಲ್ಸೋ. ಇಲ್ಲಿಗೂ ಅದನ್ನೇ LHL equals RHL equals f of 10 is ಅದು. So find f of 10. What is f of 10 ಅಂದ್ರೇನು? At x equals 10, function f of x ಏನಾಗಿದೆ ಅನ್ನೋದೇ f of 10. So x equals 10 ಇಲ್ಲಿದೆ, f of x ಏನಾಗಿದೆ 21. So we have found f of 10. Now let us find LHL and RHL. You write your left hand limit. It is x tends to 10 minus. So 10 minus ಅಂದ್ರೆ x less than 10 ಇದ್ದಾಗ ಫಂಕ್ಷನ್ ಏನಾಗುತ್ತೆ? ಸೊ x less than 10 ಇಲ್ಲಿದೆ, ಫಂಕ್ಷನ್ ಏನಾಗ್ತದೆ ax plus b. So now apply the limit, x ಜಾಗದಲ್ಲಿ 10 ಕೊಡ್ರಿ, a into 10 plus b, which can be written as 10a plus b ಅಂತ ಬರೀಬಹುದು. ನಾವು ಅದೇ ರೀತಿ RHL ಕಂಡುಹಿಡಿಯೋಣ. ರೈಟ್ ಹ್ಯಾಂಡ್ ಲಿಮಿಟ್ ಗಾದ್ರೆ ನಿಮ್ಮ x tends to 10 plus ಅಂತ ತಗೊಬೇಕು. ಏನಾಗತ್ತಿದು ax plus b x tends to, I'm sorry, ಇಲ್ಲಿ 10 plus ಅಲ್ವಾ, 10 plus ಅಂದ್ರೆ x greater than 10 ಇದ್ದಾಗ, 10 plus stands for greater than 10 ಇದ್ದಾಗ f of x ಏನಾಗುತ್ತೆ ನೋಡೋಣ. ಸೊ greater than 10 ಇದ್ದಾಗ f of x is 21. ಇದ್ರ ಲಿಮಿಟ್ ಏನಾಗುತ್ತೆ, ಬರೀ ಕಾನ್ಸ್ಟೆಂಟ್ ಇದ್ರೆ 10 ಎಲ್ಲೂ ಹಾಕಕ್ ಹೋಗ್ಬೇಡ್ರಿ, ಕಾನ್ಸ್ಟೆಂಟ್ ಏನಿದೆಯೋ ಅದನ್ನೇ ಕೊಟ್ಬಿಡ್ರಿ. Okay, now what do we have? So LHL is, what do I have? My LHL is 10a plus b. RHL is 21. F of 10 is also 21. Now let's equate this. So what do I get? 10a plus b equals 21. Call it as equation 2. ಈಗ ಇದೆರಡೂ ಈಕ್ವೇಶನ್ ತಗೊಂಡು ಸಾಲ್ವ್ ಮಾಡಿ ಎ ಬಿ ಕಂಡುಹಿಡಿಯಬೇಕು. So what we'll do, we'll take both the equation.
take equation 2a plus b and another equation 10a plus b equals 21. Now subtract minus 8a minus 16. So a value is 2. So a value ಬಂತು. ಈಗ b ಕಂಡುಹಿಡಿಯಕ್ಕೆ ಏನು ಮಾಡೋಣ? Take any one of the equation. Let us take equation 1 ಅನ್ನು ತಗೋಣ. What will be my b? B value is 1. Okay, next question. ಇದು model question paper question. ಇಂಥ question ಕೇಳ್ತಿರ್ಲಿಲ್ಲ. Model question paper ಅಲ್ಲಿ ಹಾಕಿರೋದ್ರಿಂದ ಮಾಡಿಸೋಣ ಅಂತ. This is the last question. ಈ ಭಾಗದ ಕೊನೆ ಪ್ರಶ್ನೆ ಇದೆ ಆಗಿದೆ. ಓಕೆ, ಇಲ್ಲಿ x ಕೊಟ್ಟಿದ್ದಾರ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ತೀನಿ. ಬಟ್ ಇಲ್ಲಿಗೆ ಏನಾಗಿದೆ, x and y. x is a function of theta. y is a function of theta. ಹಾಗಾಗಿ ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡೋದು. d by dx ಬರೆಯೋದಿಲ್ಲ, d by d theta ಬರೀತೀನಿ. a into derivative of cos theta is minus sin theta. ಪ್ಲಸ್ ಸೈನ್ ಇದೆ ಅಂಡ್ ಇದು ಎರಡು ಫಂಕ್ಷನ್ ಪ್ರಾಡಕ್ಟ್ ಆಗಿದೆ, ಮಲ್ಟಿಪ್ಲೈ ಆಗಿದೆ. ಅದಕ್ಕೆ ಪ್ರಾಡಕ್ಟ್ ರೂಲ್ ಇಲ್ಲಿ ಬರ್ದಿದ್ದೀನಿ ನೋಡ್ರಿ. ಥೀಟಾ ಹಾಕೊಂಡಿದ್ದೀನಿ, ಸೈನ್ ಥೀಟಾ ಕೊಟ್ಟಿದ್ದೀನಿ. ಡಿರೈವೇಟಿವ್ ಆಫ್ ಥೀಟಾ ಅನ್ನಲ್ಲ, ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡೋದ್ರಿಂದ. ಸೊ ಡಿ ಬೈ ಡಿ ಎಕ್ಸ್ ಹಾಕಿಲ್ಲ, ಡಿ ಬೈ ಡಿ ಥೀಟಾ ಆಫ್ ಥೀಟಾ ಕೊಟ್ಟಿದ್ದೀನಿ. ಸೇಮ್ ಆಸ್ ನಿಮ್ಮ ಡಿರೈವೇಟಿವ್ ಆಫ್ ಎಕ್ಸ್ ಬಂದ್ರೆ ಏನ್ ಹೇಳ್ತಿದ್ವಿ, 1. ಇಲ್ಲೂ ಹಂಗೆ derivative of theta with respect to theta 1. Derivative of sin theta with respect to theta is cos theta. Now cross multiply and write here. Theta into cos theta plus theta into cos theta. ಹಂಗೆ ಇದನ್ನ ಮಲ್ಟಿಪ್ಲೈ ಮಾಡ್ರಿ, 1 into sin theta plus 1 into sin theta ಏನಾಗುತ್ತೆ, sin thetaನೇ ಆಗುತ್ತೆ. ಇಲ್ಲಿ ಪ್ಲಸ್ sin theta ಮೈನಸ್ sin theta ಕ್ಯಾನ್ಸಲ್ ಆಗಿ a into theta into cos theta ಅಂತ ಆಗತ್ತೆ. ಅಂಡ್ ಎಡಗಡೆ ಹೇಳಿರ್ಲಿಲ್ಲ, ಎಡಗಡೆ ಏನಾಗ್ಬೇಕು, ಡಿ ಎಕ್ಸ್ ಬೈ ಡಿ ಥೀಟಾ. ಎಕ್ಸ್ ಈಕ್ವಲ್ಸ್ ಇತ್ತಲ್ವಾ, ಈ ಕಡೆ ಡಿ ಬೈ ಡಿ ಥೀಟಾ ಹಾಕಿದ್ದೆ. ದಿಸ್ ಇಸ್ ಡಿ ಎಕ್ಸ್ ಬೈ ಡಿ ಥೀಟಾ. ಸೊ ಐ ಫೌಂಡ್ ಡಿ ಎಕ್ಸ್ ಬೈ ಡಿ ಥೀಟಾ. ಸಿಮಿಲರ್ಲಿ ವೈ ತಗೋಣ. ವೈ ಕೊಟ್ಟಿದಾರಲ್ಲ, ವೈ ಈಕ್ವಲ್ಸ್ right to the right side. So let me write here. ಅದನ್ನ ಹಂಗೆ ಬರ್ಕೊಂಡಿದ್ದೀನಿ. ಈಗ ಡಿಫ್ರೆನ್ಶಿಯೇಟಿಂಗ್ ಇದು ಅಷ್ಟೇ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಲ್ಲ, y is a function of theta. ಬಲಗಡೆ ಬರೇ theta ಇದೆ, there is no x. ಸೊ ಹಾಗಾಗಿ ವಿತ್ ರೆಸ್ಪೆಕ್ಟ್ ಟು theta derivative of sin theta is cos theta and minus, ಈಗ ಇದು ಪ್ರಾಡಕ್ಟ್, ಬಟ್ ಪ್ರಾಡಕ್ಟ್ ಮಾಡಿ 2 ಟರ್ಮ್ ಬರುತ್ತಲ್ಲ, ಹಾಗಾಗಿ ಬರೋ ಉತ್ತರನ ಬ್ರಾಕೆಟ್ಗೆ ಕೊಡ್ಬೇಕು. ಮೈನಸ್ ಆದ್ಮೇಲೆ ಪ್ರಾಡಕ್ಟ್ ರೂಲ್ ಬರೋದಕ್ಕೆ ಬ್ರಾಕೆಟ್ ಹಾಕಿರ್ತೀನಿ. ಸೊ ಮಲ್ಟಿಪ್ಲೈ ಥೀಟಾ ಇಂಟು ಮೈನಸ್ ಸೈನ್ ಥೀಟಾ ಇಸ್ ಮೈನಸ್ ಥೀಟಾ ಸೈನ್ ಥೀಟಾ and multiply this 1 into cos theta is ಇದು ಪ್ಲಸ್ cos theta. Close the bracket and ಈ bracket ಇಲ್ಲಿ ಕ್ಲೋಸ್ ಆಗುತ್ತೆ. cos theta minus into minus plus theta sin theta. ಹೊರಗಿರೋ ಮೈನಸ್ ಏನ್, ಒಳಗಿರೋ ಚಿಹ್ನೆ ಬದಲಾಯಿಸಿರುತ್ತೆ. ಮೈನಸ್ ಅನ್ನು ಪ್ಲಸ್ ಮಾಡುತ್ತೆ, ಪ್ಲಸ್ ಅಂಡ್ ಮೈನಸ್ ಎರಡು ಕ್ಯಾನ್ಸಲ್ ಆಗುತ್ತೆ. ಸೊ ನನ್ನ dy by d theta is a theta sin theta.
ಬಟ್ ನನಗೆ ಕೇಳ್ತಿರೋದವರು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್, ನಾವು ಕಂಡುಹಿಡ್ದಿರೋದು ಡಿ ಎಕ್ಸ್ ಬೈ ಡಿ ತೀಟಾ ಡಿ ವೈ ಬೈ ಡಿ ತೀಟಾ ಕಂಡುಹಿಡ್ದಿಟ್ಟಿದ್ದೀವಿ. ಓಕೆ, ಇದನ್ನ ಇಟ್ಕೊಂಡು ಏನ್ ಮಾಡ್ತೀನಿ ಈಗ, ಟ್ರೈ ಟು ಫೈಂಡ್ ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡಿಯೋಣ. Okay, I'm going to write dy by dx. What is dy by dx in a formula? Dy by d theta divided by dx by d theta. And I know what is dy by d theta. Dy by d theta is a theta sine theta. What is dx by d theta? A theta cos theta. A cancel, theta cancel. Sin theta by cos theta is tan theta. So what is this? This is my dy by dx. ಇದು ನನ್ನ dy by dx ನನಗೆ ಬಂದಿರೋದು tan theta. ಬಟ್ ಅವ್ರು ಇದನ್ನ ಕೇಳಿಲ್ಲ. I have to find d square y by dx square. So let me differentiate with respect to x. With respect dx square ಬೇಕಲ್ಲ. So I'm writing like this, differentiating with respect to x. Not theta ಮಾಡ್ತಿಲ್ಲ, ಯಾಕೆ ಎಡಗಡೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಬೇಕು, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಬೇಕು ನನಗೆ. ಅದಕ್ಕೋಸ್ಕರ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಾ ಇದ್ದೀನಿ. ಈಕ್ವಲ್ಸ್ ಡಿರೈವೇಟಿವ್ ಆಫ್ tan theta. Now left hand side is easy. Now what is left hand side? It is d square y by dx square. Now right hand side ಏನಾಗುತ್ತೆ? I'll show you this. Derivative of tan x with respect to x. Function of x so with respect to x. ಅಂದ್ರೆ d by dx ಮಾಡಿದ್ದೀನಿ. That is secant square x. But ಇಲ್ಲೇನಾಗ್ತಿದೆ ನೋಡ್ರಿ. Tan theta, function of theta with respect to x ಅಂತ ಹೇಳ್ತೀವಿ. ನಾವು implicit derivative ಅಂತ ಕರಿತೀವಿ. ಸೊ ಇಂಥದಕ್ಕೆ ಏನ್ ಮಾಡ್ಬೇಕು ಅಂದ್ರೆ tan theta derivative ಹಾಕ್ಬಿಡ್ರಿ secant square theta. ಇಲ್ಲಿ ಹೆಂಗ್ ಹಾಕದ್ನೋ ಇಲ್ಲಿಗೂ ಸಹ secant square x ಹಾಕಂಗ್ secant square theta ಹಾಕ್ರಿ. ಬಟ್ theta with respect to x ಇರೋದ್ರಿಂದ write d theta by dx. Yeah. And ನಮಗ d theta by dx ಗೊತ್ತಿದೆ. ಮೇಲೆ dx by d theta ಮಾಡಿದೀವಿ ಅಲ್ಲಿಗೆ. ಮೇಲೆ ನಿಮಗೆ ಕಂಡಿಡ್ದಿದ್ದೀರಾ ಅಲ್ಲಿಗೆ. We have found dx by d theta as a theta cos theta ಅಂತ ಮಾಡಿರ್ತೀವಿ. So this is my dx by d theta. d theta by dx ಅಂದ್ರೆ ಅದರ d theta by dx ಅದರ ರಿವರ್ಸ್ ರೆಸಿಪ್ರೋಕಲ್ ಅಂತಿದೆ. ಸೊ a theta cos theta ರಿವರ್ಸ್ ಅಂದ್ರೆ ಕೆಳಗೆ ಹೋಗ್ಬೇಕು, ಮೇಲ್ ಖಾಲಿ ಬಿಡಲ್ಲ ಅಲ್ಲ. ಇಟ್ ಇಸ್ 1 divided by a theta cos theta. So d theta by dx is 1 by a theta cos theta. So ಅದನ್ನೇ ಇಲ್ಲಿ ಬರೀತೀನಿ, 1 by a theta cos theta ಹಾಕುವಂಥದ್ದು. ಅಂಡ್ ಇದನ್ನ ಏನ್ ಮಾಡ್ಬೋದು ಇನ್ನ, a theta cos theta ಮತ್ತೆ ನ್ಯೂಮರೇಟರ್ ತಗೊಂಡ್ರೆ 1 by cos theta is secant theta. So ನನ್ನ d square y by dx square secant square theta into 1 by a theta into one 1 by cos theta can be written as secant theta. So secant theta is secant cube theta divided by a theta. That is the answer. So ಇಲ್ಲಿಗೆ ನಮ್ಮ 5 marks ಕ್ವೆಶ್ಚನ್ಗಳು ಮುಗಿದಿದೆ. ಕೊನೆ 2 ಪ್ರಶ್ನೆ ಮಾಡೆಲ್ ಕ್ವೆಶ್ಚನ್ ಪೇಪರ್ ಕ್ವೆಶ್ಚನ್ ಆಗಿದೆ. ಥ್ಯಾಂಕ್ ಯು.